ಸಂಯಮ ಗುಣದ ಘಾತವನ್ನ ಮಾಡತಕ್ಕಂತಹ ಹೊರಶಕ್ತಿಗಳು ಮತ್ತು ಒಳಶಕ್ತಿಗಳು ಇವು ಎರಡು ಪ್ರಕಾರದ ಶಕ್ತಿಗಳಿವೆ. ಆತ್ಮಶಕ್ತಿ ಬೇರೆ, ಆತ್ಮನಲ್ಲಿರತಕ್ಕಂತಹ ಸಂಯಮ ಗುಣವನ್ನು ನಾಶ ಮಾಡಲಿಕ್ಕೆ ಒಂದು ಒಳಶಕ್ತಿ, ಇನ್ನೊಂದು ಹೊರಶಕ್ತಿ, ಇವು ಬೇರೆ. ಸಂಯಮ ಘಾತಕ ಒಳಶಕ್ತಿ ಅಂತಂದ್ರೆ ಅಸಂಯಮ ಭಾವಗಳು, ಅಸಂಯಮವನ್ನು ಹೆಚ್ಚಿಸಲಿಕ್ಕೆ ಹೊರಗಿನ ಶಕ್ತಿ ಯಾವುದು ಅಂತಂದ್ರೆ ಬಾಹ್ಯ ಹಿಂಸೆ ಮತ್ತು ಶರೀರದಲ್ಲಿ ಪ್ರಾಪ್ತವಾಗಿರತಕ್ಕಂತಹ 5 ಇಂದ್ರಿಯ ಮತ್ತು ಮನಸ್ಸು, ಇವು 6 ಇಂದ್ರಿಯಗಳನ್ನು ಜಯಿಸದೆ ಅಸಂಯಮದ ಅನುಭೂತಿಯನ್ನ ಮಾಡ್ತಾ ಇರುವುದು. ಇಂದ್ರಿಯಗಳಲ್ಲೂ ಕೂಡ ಒಂದು ಪ್ರಕಾರದ ಶಕ್ತಿ ಉಂಟು. ಆ ಶಕ್ತಿಯನ್ನ ಎದುರಿಸದೆ ಮನುಷ್ಯ ತಾನು ತನ್ನ ಬದುಕಿನ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಹೊರಶಕ್ತಿಯಿಂದಲೂ ಕೂಡ ಸೋತಿದ್ದಾನೆ, ಒಳಶಕ್ತಿಯಿಂದಲೂ ಕೂಡ ಸೋತಿದ್ದಾನೆ. ಆತ್ಮ ಅಸಂಯಮದ ದಾರಿಗೆ ಶರಣಾಗಿದೆ. ಆತ್ಮನಲ್ಲಿ ಉತ್ತಮ ಸಂಯಮದ ಅನುಭೂತಿ ಇಲ್ಲವೇ ಇಲ್ಲ. ಬದುಕಿನಲ್ಲಿ ಸಂಯಮ ಬೇಕು ಎನ್ನುವಂತಹ ವಿಚಾರ ಇಟ್ಟುಕೊಂಡಿದ್ದರೆ ಅದಕ್ಕಾಗಿ ನಾವು ಒಳಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳಬೇಕು, ಎಚ್ಚರಿಸಿಕೊಳ್ಳಬೇಕು. ಅದನ್ನು ಸಾಕ್ಷಾತ್ ಎಚ್ಚರಿಸಿಕೊಂಡು ಸಂಯಮದ ದಾರಿಯನ್ನ ನಡೆಯುವಂತಹ ಪ್ರಯತ್ನ, ಪುರುಷಾರ್ಥ ಮಾಡಬೇಕು. ಒಳಶಕ್ತಿ ಆತ್ಮಶಕ್ತಿ, ಆತ್ಮಶಕ್ತಿಯನ್ನ ಬೆಳೆಸಿಕೊಳ್ಳುವುದೇ, ಹೆಚ್ಚಿಸಿಕೊಳ್ಳುವುದೇ ಮೊದಲನೆಯ ಕರ್ತವ್ಯ. ಯಾವ ಶಕ್ತಿ ಬೇಕು? ಆತ್ಮಶಕ್ತಿ ಬೇಕು. ಈ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತಾನು ತನ್ನ ಪುರುಷಾರ್ಥದಿಂದ ಜೀವ ತಯಾರಾಗ್ತಾನೆ ಅಂತಂದ್ರೆ ಆತ್ಮಶಕ್ತಿ ಹೆಚ್ಚಬಹುದು. ಬಾಹ್ಯ ಶಕ್ತಿ ಅದನ್ನ ನಾವು ತಗ್ಗಿಸಬಹುದು. ಒಳ ಆಂತರಿಕ ಶಕ್ತಿಯನ್ನ, ಅಸಂಯಮದ ಭಾವಗಳನ್ನು ಕೂಡ ತಗ್ಗಿಸಿಕೊಂಡು ಆತ್ಮ ಕಲ್ಯಾಣದ ದಾರಿಯನ್ನ ನಾವು ನಡೆಯಬಹುದು. ಅದಕ್ಕಾಗಿ ಬದುಕಿನ ದಾರಿಯಲ್ಲಿ ಸಂಯಮದ ಅನುಭೂತಿ ಬೇಕು ಅಂದವರಿಗೆ ಮೊದಲು 4 ಕಷಾಯಗಳನ್ನು ಜಯಿಸುವ ಪ್ರಯತ್ನ ಬೇಕು. ಕ್ರೋಧ, ಮಾನ, ಮಾಯಾ ಮತ್ತು ಲೋಭ, ಈ 4 ಸರ್ವಘಾತಿ ಕಷಾಯಗಳನ್ನು ಜಯಿಸದೆ ಉತ್ತಮ ಸತ್ಯದ ಅನುಭೂತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಉತ್ತಮ ಸತ್ಯ ಬದುಕಿಗೆ ಬರದೆ ಉತ್ತಮ ಸಂಯಮ ಬರಲಿಕ್ಕೆ ಸಾಧ್ಯವಿಲ್ಲ. ಕಷಾಯರಹಿತನಾಗುವುದೇ ಬದುಕಿನ ಸತ್ಯ, ಸತ್ಯದ ದಾರಿ.
ಸತ್ಯದ ಅನುಭೂತಿಗಾಗಿ ನಮ್ಮಲ್ಲಿ 4 ಕಷಾಯಗಳ ಅಭಾವ ಬೇಕು. ಒಂದು ದರ್ಶನ ಮೋಹಿನಿಯ ಸರ್ವಘಾತಿ ಪ್ರಕೃತಿಯ ಅಭಾವ ಮತ್ತು ಸರ್ವಘಾತಿ 4 ಕಷಾಯಗಳ ಅಭಾವ. ಇಷ್ಟನ್ನ ಮಾಡಿಕೊಂಡಿತ್ತು ಅಂತಂದ್ರೆ ಒಳ ಅಸಂಯಮದ ಶಕ್ತಿ ಸೋತು ಹೋಯಿತು. ಹೊರ ಅಸಂಯಮದ ನಿಮಿತ್ತಗಳು ಅವುಗಳು ನಮಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಸಂಯಮದ ದಾರಿಯನ್ನು ಹಿಡಿದುಕೊಳ್ಳಬೇಕು, ಸಂಯಮಿಗಳಾಗಬೇಕು ಅನ್ನುವಂತಹ ವಿಚಾರವನ್ನು ನಮ್ಮ ಸಾಂಸಾರಿಕ ಬಂಧು ಬಾಂಧವಗಳಲ್ಲಿ ಅವರ ಮುಂದೆ ಇಟ್ಟ ನಂತರ ಅವರು ಇದಕ್ಕೆ ಸಮರ್ಥನೆಯನ್ನ ಕೊಡಲ್ಲ. ಇನ್ನ ತನಕ ಯಾರು ಕೊಟ್ಟಿಲ್ಲ, ಮುಂದನು ಕೊಟ್ಟಾರಂತ. ಏಕೆಂದ್ರೆ ಸಂಸಾರ ಅಸಂಯಮಮಯ. ಈ ಸಂಸಾರದಲ್ಲಿ ಸಂಯಮಿಗಳು ಜಾಸ್ತಿ ಇದ್ದಾರೋ ಅಥವಾ ಅಸಂಯಮಿಗಳು? ಅಸಂಯಮಿಗಳು. ಆಮೇಲೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಬಹುಮತ ನಮ್ಮದಿದೆ, ನಮಗೆ ವೋಟ್ ಹಾಕು. ಅಲ್ಪ ಮತದವರಿಗೆ ವೋಟ್ ಹಾಕೋದು ಬೇಡ. ಅಲ್ಪ ಮತದವರಿಗೆ ವೋಟ್ ಹಾಕೋದು ಬೇಡ. ನಾವು ಅಲ್ಪ ಮತದವರು. ಜಗತ್ತೆಲ್ಲ ಬಹುಮತದ ಜಗತ್ತು. ಎಷ್ಟು ಜೀವಿಗಳು, ಎಷ್ಟು ಮನುಷ್ಯರು ಕಣ್ಣಿಗೆ ಕಾಣ್ತಾರೆ, ಅವರೆಲ್ಲ ಅಸಂಯಮದ ದಾರಿಯನ್ನೇ ನಡೀತಾ ಇದ್ದಾರೆ. ಸಂಯಮದ ದಾರಿಯನ್ನ ನಡೆಯುವಂತವರು ಬಹಳ ದುರ್ಲಭ. ಅವರ ಸಂಗತಿಯನ್ನ ಮಾಡುವುದು ಸತ್ಸಂಗ. ಅಸಂಯಮ ಇದ್ದವರ ಸಂಗತಿಯನ್ನ ಮಾಡುವುದು ಅದು ಕುಸಂಗ, ದುಸ್ಸಂಗ. ಯಾವ ಸಂಘ ಬೇಕು? ಸತ್ಸಂಗ ಬೇಕು. ಸಂಯಮ ಎಲ್ಲಿ ಇಲ್ಲವೋ ಅದು ಸತ್ಸಂಗ ಅಲ್ಲ. ಸಂಯಮ ಸತ್ತ ಸಂಘ. ಸಂಯಮವು ಸತ್ತ ಸಂಘ. ಸಂಯಮವು ಎಲ್ಲಿ ಸತ್ತಿದೆಯೋ ಅಲ್ಲಿ ಅಸಂಯಮ ಇದೆ. ಎಲ್ಲಿ ಅಸಂಯಮವಿದೆಯೋ ಅಲ್ಲಿ ಸಂಯಮ ಸತ್ತಿದೆ. ಸತ್ತ ಸಂಘ ಮಾಡಬೇಕು ಅಥವಾ ಸತ್ಸಂಗ ಮಾಡಬೇಕು? ಸತ್ಸಂಗ. ಎಷ್ಟು ವ್ಯತ್ಯಾಸ ಇದೆ? ಸತ್ತ ಸಂಘ, ಸತ್ಸಂಗ. ಒಂದು ತ ಜೋಡಿಸಿತು ಅಂತಂದ್ರೆ ಸಾಯಿತು. ಒಂದು ತ ತೆಗೆದು ಹಾಕಿ ಒಂದನ್ನ ಅರ್ಧ ಇಟ್ಟು ಬಿಟ್ಟಿತು ಅಂತಂದ್ರೆ ಸತ್ ಸಂಘ. ಸತ್ ಅಂದ್ರೆ ನಿಜವಾದ, ಯಥಾರ್ಥ, ಯೋಗ್ಯ, ಲಾಭದಾಯಕ, ಒಳ್ಳೆಯದು. ಒಳ್ಳೆಯದರ ಸಂಘ ಮಾಡುವುದರಿಂದ ಅದು ಸತ್ಸಂಗ ಅನ್ನಿಸಿಕೊಳ್ತದೆ. ಎಲ್ಲಿ ನಮ್ಮ ಬದುಕಿಗೆ ಲಾಭವಿಲ್ಲ ಅಲ್ಲಿ ನಾವು ಹೋದರೆ ಅದು ಆ ಸಂಘದ ಹೆಸರೇ ಸತ್ಸಂಗ. ಉತ್ತಮ ಸಂಯಮವನ್ನು ಪಡೆಯುವಂತಹ ಮನುಷ್ಯನ ಬದುಕಿನಲ್ಲಿ ಮುಖ್ಯವಾಗಿ ಎಂಥ ವಿಚಾರ ಬರಬೇಕು ಅಂತಂದ್ರೆ, ಮೊದಲು ನಾನು ಕಷಾಯಗಳನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರ ಬರಬೇಕು.
ಕಷಾಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದೇ ಆತ್ಮಕಲ್ಯಾಣ. ಕಷಾಯಗಳು ವಶದಲ್ಲಿಲ್ಲ ಅಂತಂದ್ರೆ ಆತ್ಮಕಲ್ಯಾಣವೂ ಸಹ ಇಲ್ಲ. ಕಷಾಯಗಳನ್ನು ವಶದಲ್ಲಿಟ್ಟುಕೊಳ್ಳದೆ ನಾವು ಸಂಯಮದ ದಾರಿಯನ್ನ ಆಯ್ದುಕೊಳ್ತೇವೆ ಅಂತಂದ್ರೆ ಬಾಹ್ಯ ರೂಪವಾಗಿ ಸಂಯಮ ನಮ್ಮ ಬದುಕಿಗೆ ಬರಬಹುದು, ಬಾಹ್ಯ ರೂಪವಾಗಿ ಬರಬಹುದು, ಆಂತರಿಕ ರೂಪವಾಗಿ ಸಂಯಮದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಕಷಾಯಗಳನ್ನು ಹಾಗೆಯೇ ಇಟ್ಟುಕೊಂಡು ತ್ಯಾಗ ಮಾಡುವಂಥವರು ಸಾಕಷ್ಟು ಸಿಗ್ತಾರೆ. ತ್ಯಾಗ ಮಾಡುವಂಥವರು ಸಾಕಷ್ಟು ಸಿಗ್ತಾರೆ. ಅಲ್ಲಿ ಜಿನ ಭಗವಂತರ ಉಪದಿಷ್ಟ, ಜಿನ ಭಗವಂತರು ತೋರಿಸಿಕೊಟ್ಟಿರ್ತಕ್ಕಂತಹ ದಾರಿ ಇರುವುದೇ ಇಲ್ಲ. ಅಲ್ಲಿ ಮನುಷ್ಯನ ಹತ್ತಿರ ತನ್ನದೇ ಆಗಿರತಕ್ಕಂತಹ ಸ್ವತಂತ್ರ ದಾರಿ ಇರುತ್ತೆ. ಆ ಸ್ವತಂತ್ರ ದಾರಿಯಲ್ಲಿ ಭಾವ ಸಂಯಮ ಇರದೆ ದ್ರವ್ಯ ಸಂಯಮ ಮಾತ್ರ ಇರುತ್ತದೆ. ಯಾವಾಗ ನಾವು ಕಷಾಯಗಳಿಂದ ವಿಜಯಿ, ಕಷಾಯಗಳ ವಿಜಯಿ ಆಗಿರುವುದಿಲ್ಲವೋ ಆವಾಗ ಬಾಹ್ಯ ದ್ರವ್ಯ ಸಂಯಮ ನಮ್ಮ ಬದುಕಿನಲ್ಲಿ ಇರುತ್ತದೆ, ಆದರೆ ಭಾವ ಸಂಯಮ ಅದು ಇರುವುದೇ ಇಲ್ಲ. ದ್ರವ್ಯ ಸಂಯಮದಕ್ಕಿಂತ ಹೆಚ್ಚಿನ ಮಹತ್ವ ಯಾವ ಸಂಯಮಕ್ಕಿದೆ? ಭಾವ ಸಂಯಮಕ್ಕೆ ಇದೆ. ಭಾವ ಸಂಯಮ ಅತಿ ಮಹತ್ವಪೂರ್ಣವಾದ ಸಂಯಮ. ಅದು ಒಳ ಸಂಯಮ, ಆತ್ಮನಲ್ಲಿ ಹುಟ್ಟುವಂತಹ ಸಂಯಮ. ದ್ರವ್ಯ ಸಂಯಮ ಇದು ಶರೀರಕ್ಕೆ ಸಂಬಂಧಪಡುವಂತಹ ಸಂಯಮ. ನಾನು ನನ್ನ ಮನವಚನ ಕಾಯಗಳಿಂದ ಯಾವುದೇ ಜೀವಿಗೆ ಹಿಂಸೆಯನ್ನು ಮಾಡುವುದಿಲ್ಲ ಅನ್ನುವಂತಹ ಸಂಕಲ್ಪ. ಇದು ಎಂಥ ಸಂಕಲ್ಪ? ನನ್ನ ಕಾಯದಿಂದ, ನನ್ನ ವಚನದಿಂದ, ನನ್ನ ಮನಸ್ಸಿನ ಪ್ರವೃತ್ತಿಯಿಂದ, ಈ ಪ್ರವೃತ್ತಿಗಳಿಂದ ಯಾವುದೇ ಪ್ರಕಾರದ ಜೀವ ಹಿಂಸೆ ಬೇಡ ಅಂತನ್ನುವಾಗ ಇದು ದ್ರವ್ಯ ಸಂಯಮ ಆಯಿತು. ಇದು ದ್ರವ್ಯ ಸಂಯಮ, ಬಾಹ್ಯ ಸಂಯಮ. ಶರೀರ ಆತ್ಮ ಅಲ್ಲ, ಪರವಸ್ತು. ಶರೀರದಿಂದ ಹಿಂಸೆಯಾಗಬಾರದು. ಶರೀರದಿಂದ ಹಿಂಸೆ ಆಯಿತು ಅಂತಂದ್ರೆ ಅದು ಬಾಹ್ಯ ಹಿಂಸೆ, ಆತ್ಮನಲ್ಲಿ ಆಗತಕ್ಕಂಥ ಹಿಂಸೆ ಅಲ್ಲ. ಆತ್ಮನಲ್ಲಿ ಉಂಟಾಗತಕ್ಕಂಥ ಹಿಂಸೆ ಅದು ಅಂತರಂಗ ಅಸಂಯಮ. ಆ ಅಂತರಂಗ ಅಸಂಯಮ ಹೇಗೆ ಉಂಟಾಗ್ತದೆ ಅಂತಂದ್ರೆ ಕಷಾಯ ಪರಿಣಾಮಗಳಿಂದ. ಸರ್ವಘಾತಿ ಕಷಾಯಗಳ ಉದಯ ಇರುವಾಗ ಪರವಸ್ತುಗಳ ಆಸೆ ಆಕಾಂಕ್ಷೆಗಳು ಉಂಟಾದಾಗ ಭಾವ ಅಸಂಯಮ ಉತ್ಪನ್ನವಾಯಿತು. ಸರ್ವಘಾತಿ ಕಷಾಯಗಳ ಉದಯದಲ್ಲಿ ಸರ್ವಘಾತಿ ಪರಿಣಾಮಗಳು ಉತ್ಪನ್ನವಾಗಿ ಭಾವಹಿಂಸೆ ಉತ್ಪನ್ನವಾಯಿತು. ಇದು ಭಾವ ಹಿಂಸೆಯೇ ಭಾವ ಅಸಂಯಮ. ಭಾವಹಿಂಸೆಯಿಂದ ಜೀವಿಗಳ ಹಿಂಸೆ ಆಗ್ತದೆಯೋ ಅಥವಾ ನಮ್ಮ ಆತ್ಮನ ಹಿಂಸೆ ಆಗುತ್ತೆ? ಕಷಾಯ ಪರಿಣಾಮಗಳಿಂದ, ಅಸಂಯಮ ಪರಿಣಾಮಗಳಿಂದ, ಅಸಂಯಮ ಭಾವಗಳಿಂದ ನಮ್ಮ ಆತ್ಮಿಕ ಹಿಂಸೆ ಆಗುತ್ತೆ. ನಾವು ನಮ್ಮ ಹಿಂಸೆಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ಸರ್ವಘಾತಿ ಕಷಾಯಗಳ ಉದಯ ಬೇಕು. ಈ ಕಷಾಯೋದಯದಿಂದ ಜೀವ ತನ್ನ ಆತ್ಮನ ಸತ್ಯ ಸ್ವರೂಪವನ್ನು ಅನುಭವಿಸುವುದು ಸಾಧ್ಯವಿಲ್ಲ. ಕಷಾಯಗಳ ತ್ಯಾಗವಾದಾಗ ಸತ್ಯ ಧರ್ಮದ ಅನುಭೂತಿ ಇದೆ. ಯಾರು ಸತ್ಯವನ್ನು ಅನುಭವಿಸ್ತಾ ಇದ್ದಾರೆಯೋ
ಅವರು ಸಂಯಮವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಕಷಾಯ ಇರುವ ತನಕ ಸತ್ಯವಿಲ್ಲ, ಸತ್ಯವಿಲ್ಲವಾದರೆ ಸಂಯಮವೂ ಇಲ್ಲ. ಸತ್ತಿಲ್ಲ ಅಂತಂದ್ರೆ ಸಂಯಮ ಎಲ್ಲಿದೆ? ಅದೂ ಇಲ್ಲ. ಸಂಯಮ ಇಲ್ಲ ಅಂತಂದ್ರೆ ತ್ಯಾಗವೂ ಇಲ್ಲ. ತ್ಯಾಗ ಇಲ್ಲ ಅಂತಂದ್ರೆ ತಪವೂ ಇಲ್ಲ. ತಪ ಇಲ್ಲ, ತ್ಯಾಗ ಇಲ್ಲ. ಆಮೇಲೆ ಆಕಿಂಚನ್ಯ ಅದೂ ಇಲ್ಲ. ಬ್ರಹ್ಮಚರ್ಯ ಅದೂ ಇಲ್ಲ. ಎಲ್ಲಾನ ಇಲ್ಲ. ಸರ್ವಘಾತಿ ಕಷಾಯಗಳನ್ನ ಗೆಲ್ಲದೆ ಒಂದೂ ಧರ್ಮ ನಮ್ಮ ಬದುಕಿಗೆ ಬರಲಾರದು. ಭಾವಾತ್ಮಕ ಧರ್ಮಗಳು 10, ಆಚರಣಾತ್ಮಕ ಬಾಹ್ಯ ಧರ್ಮಗಳು ಅವು 10. ಆದರೆ ಮನ, ವಚನ ಮತ್ತು ಕಾಯಗಳಿಗೆ ಸಂಬಂಧಪಡುವಂತಹ ಅವು ಧರ್ಮಗಳು. ದಾರಿಯಿಂದ ನಡೆಯುವಾಗ ನಮ್ಮ ಶರೀರ ಪ್ರವೃತ್ತಿಯಿಂದ ಯಾವುದೇ ಜೀವಕ್ಕೆ ಹಿಂಸೆಯಾಗಬಾರದು ಅಂತ ಹೇಳಿ ನಾವು ಸಾವಧಾನತೆಯಿಂದ ನೋಡಿಕೊಂಡು ನಡೀತೇವೆ. ಮುನಿಗಳು ನೋಡಿಕೊಂಡು ನಡೀತಾರೆ. ಇದು ಬಾಹ್ಯ ಸಂಯಮ, ದ್ರವ್ಯ ಸಂಯಮ. ಇದು ಈರ್ಯಾ ಸಮಿತಿ. ಜೀವಿಗಳನ್ನು ರಕ್ಷಿಸುವುದು ಈರ್ಯಾ ಸಮಿತಿ. ನೋಡಿಕೊಂಡು ನಡೆಯುವುದೇ ಅವರ ನಿಯಮ, ಅವರ ವ್ರತ, ಅವರ ಸಂಕಲ್ಪ. ಈ ಸಂಕಲ್ಪದ ಪೂರ್ತಿಗಾಗಿ ನೋಡಿಕೊಂಡು ನಡೀತಾರೆ. ಯಾವುದನ್ನು ನೋಡಿಕೊಂಡು ನಡೀತಾರೆ? ಯಾವುದನ್ನು ನೋಡ್ತಾರೆ? ಕೆಳಗೆ ಏನ್ರ ರೊಕ್ಕ ರೂಪಾಯಿ ಎಲ್ಲ ಬಿದ್ದಿದ್ರ ಎತ್ಕೋಬೇಕಂತ ಶ್ರಾವಕರು ಕೂಡ ನೋಡಿಕೊಂಡು ನಡೆಯಬಹುದು. ನೋಡಿಕೊಂಡು ನಡೆದರೂ ಕೂಡ ಜೀವ ರಕ್ಷಣೆಯನ್ನ ಮಾಡಿಕೊಂಡು ದಾರಿಯನ್ನ ನೋಡಿಕೊಂಡು ನಡೀತಾ ಇದ್ರೂ ಕೂಡ ಅಲ್ಲಿ ಸಂಯಮ ಇಲ್ಲಂತೆ. ಈರ್ಯಾ ಸಮಿತಿ ಎಲ್ಲಿದೆ? ಭಾವ ಸಂಯಮ ಇರದೆ ದ್ರವ್ಯ ಸಂಯಮವನ್ನ ಪಾಲಿಸುವಂತಹ ಮುನಿಗಳಿಗೂ ಕೂಡ ಆ ದ್ರವ್ಯ ಸಂಯಮ ಇಲ್ಲ ಅಂತನ್ನುವಾಗ, ಆ ದ್ರವ್ಯ ಸಂಯಮ ಅಲ್ಲ ಅಂತನ್ನುವಾಗ, ಶ್ರಾವಕರು ನೋಡಿಕೊಂಡು ಜೀವಹಿಂಸೆಯನ್ನ ಮಾಡದೆ ನಡೀತಾ ಇರುವುದನ್ನ ನಾವು ಸಂಯಮ ಅಂತ ಹೇಳಬಹುದೇನು? ಇಲ್ಲ, ಸಂಯಮ ಅನ್ಲಿಕ್ಕೆ ಬರೋಲ್ಲ. ಸಂಯಮ ದತ್ತ ಸಾಗುವಂತಹ ಅಭ್ಯಾಸ ಅಂತ ಏನೋ ಹೇಳಬಹುದು. ಸಂಯಮದಂತ ಸಾಗುವಂತಹ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಬಹುದು. ಮುನಿಗಳು ಸಹ 5ನೇ, 4ನೇ, 3ನೇ, 2ನೇ ಮತ್ತು 1ನೇ ಗುಣಸ್ಥಾನದಲ್ಲಿರುವಾಗ ದಾರಿಯನ್ನ ನೋಡಿಕೊಂಡು ನಡೀತಾ ಇದ್ದರೂ ಅವರಿಗೆ ಅವರ ಬಾಹ್ಯ ಸಂಯಮವನ್ನ ಸಂಯಮ ಅಂತ ಹೇಳಲಿಲ್ಲ, ಅದನ್ನ ಅಸಂಯಮ ಅಂತ ಹೇಳಿದರು. ಯಾಕೆ ಅಂತ ಕೇಳಿದಾಗ ಉತ್ತರ ಕೊಟ್ಟರು, ಭಾವ ಸಂಯಮದಿಂದ ರಹಿತವಾದ ದ್ರವ್ಯ ಸಂಯಮವೂ ಸಹ ಅಸಂಯಮ. ಅಂದ್ರೆ ಏನು? ಒಳಗಡೆಗೆ ಕೊಬ್ಬರಿ ಇಲ್ಲ, ಮೇಲ್ಗಡೆಗೆ ಪರಟಿ ಇದೆ. ಕೊಬ್ಬರಿ ರಹಿತ ಆ ಪರಟೆಯ ಆಕಾರದ ತೆಂಗಿನಕಾಯಿಯನ್ನ ತೆಂಗಿನಕಾಯಿ ಅಂತ ಹೇಳಲಿಲ್ಲ. ಅಲ್ಲ, ಮೇಲ್ಗಡೆಗೆ ಹಾಗೆ ಕಾಣ್ತದೆ ಅಲ್ರಿ, ಯಾಕೆ ತೆಂಗಿನಕಾಯಿ ಅಂತ ಹೇಳಬಾರದು? ಆಮೇಲೆ ಅದರ ಬೆಲೆ ಏನು? ಫುಕಟ್ ತಗೊಂಡು ಹೋಗು, 0. ಭಾವ ಸಂಯಮದ ಹೊರತು
ಭಾವ ಸಂಯಮದ ಹೊರತು ದ್ರವ್ಯ ಸಂಯಮ ಇಲ್ಲ. ನಮ್ಮ ಕೈಯೇನು ಮಾಡಿ ನಾವೇನ್ ಬಡಿಕಿತ್ತಿಲ್ಲ ಆಲ್ತಿಕ್ಕದ. ಬಡಿಲ್ದನ ಆಳ್ತೈತಿ, ಕೈ ತೋರಿಸಿರ ಆಳ್ತೈತಿ, ಬಹಳ ಅನಿಸ್ತೈತಿ. ದ್ರವ್ಯ ಸಂಯಮ ಅದು ಅಸಂಯಮವಾಗಿದೆ ಅನ್ನುವಂಥದ್ದು ಇದು ಜೈನ ಧರ್ಮದ ಮೂಲ ಮರ್ಮಸ್ಥಾನದ ಸಿದ್ಧಾಂತ. ಜಗತ್ತಿನಲ್ಲಿ ಬಾಹ್ಯವಾಗಿ ಬಾಹ್ಯ ರೂಪವಾಗಿ ಶರೀರಕ್ಕೆ ಸಂಬಂಧಪಡುವಂತಹ ಎಂಥ ಸಂಯಮವನ್ನು ಪಾಲಿಸಿದರೂ ಕೂಡ ಅದನ್ನ ಅಸಂಯಮ ಅಂತ ಹೇಳುವಂತಹ ದಾರ್ಶನಿಕ ಧರ್ಮ ಒಂದೇ ಇದೆ ಜಗತ್ತಿನಲ್ಲಿ. ದಾರ್ಶನಿಕ ಧರ್ಮ ಒಂದೇ ಇದೆ ಜಗತ್ತಿನಲ್ಲಿ. ಯಾವ ಧರ್ಮ ಅದು? ಅರ್ಹತ್ ಧರ್ಮ, ಅರ್ಹತ್ ಮತ. ಅರ್ಹತ್ ಮತದಲ್ಲಿ ಬಾಹ್ಯ ಸಂಯಮಕ್ಕೆ ಬೆಲೆ ಕೊಡಲಿಲ್ಲ. ಅರ್ಹತ್ ಮತದಲ್ಲಿ ಬಾಹ್ಯ ಮತ್ತು ಅಭ್ಯಂತರ ಎರಡೂ ಸಂಯಮಗಳಿದ್ದರೆ ಮಾತ್ರ, ಎರಡೂ ಪಕ್ಷಗಳಿದ್ದರೆ ಮಾತ್ರ ಅದು ನಿಜವಾದ ಸಂಯಮ ಅಂತ ಹೇಳಿದರು. ಉಳಿದವುಗಳಲ್ಲಿ ಭಾವ ಸಂಯಮಕ್ಕೆ ಬೆಲೆ ಇಲ್ಲ. ಯಾವುದೇ ತ್ಯಾಗವನ್ನು ಮಾಡಿದರೂ ಕೂಡ ಭೌತಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವುದೇ ಸಂಯಮ ಅಂತ ಉಪದೇಶ ಹೇಳ್ತದೆ. ದೇವರಿಗೆ ಕೈ ಮುಗಿಬೇಕು, ದೇವರಿಗೆ ವಸ್ತುಗಳನ್ನು ಅರ್ಪಿಸಬೇಕು, ದೇವರನ್ನ ಪೂಜಿಸಬೇಕು. ಈ ಎಲ್ಲ ಬಾಹ್ಯ ಕಾರ್ಯಕ್ರಮಗಳ ಫಲ ಏನು ಅಂತ ಕೇಳಿದಾಗ ಇದರ ಎಲ್ಲ ಫಲ ನಿಮ್ಮ ಮನೋಭಾವನೆಗಳನ್ನು ದೇವರು ಪೂರ್ಣ ಮಾಡುತ್ತದೆ. ಎಲ್ಲ ಕಡೆಗಿದೆ, ಎಲ್ಲಿಲ್ಲ. ನಿಮ್ಮ ಮನೋಭಾವನೆಗಳನ್ನು, ಭೌತಿಕ ಆಶೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುವಂತಹ ಶಕ್ತಿ ಆ ದೇವರಲ್ಲಿದೆ. ಅದಕ್ಕಾಗಿ ನೀವು ಅದನ್ನು ಮಾಡಿ, ಅದರ ಉದ್ದೇಶದಿಂದ ಮಾಡಿ. ಯಾವ ಭೌತಿಕ ವಸ್ತು ಬೇಕಾಗಿದೆಯೋ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಸಂಯಮವನ್ನು ಧರಿಸಿಕೊಳ್ಳಿ ಅಂತ ಹೇಳುತ್ತೆ. ಯಾವ ಮತ? ಅರ್ಹಂತ ಮತ ಅಲ್ಲ, ಇತರ ಮತ. ಇತರ ಎಷ್ಟು ಜಗತ್ತಿನ ಮತಗಳಿವೆಯೋ ಆ ಎಲ್ಲಾ ಮತಗಳಲ್ಲಿ ಒಂದೇ ತರದ ಕಥನ. ಅದಕ್ಕಾಗಿ ಜಗತ್ತಿನ ಎಲ್ಲ ಮತಗಳಲ್ಲಿ, ಎಲ್ಲ ದಾರ್ಶನಿಕ ತತ್ವಗಳಲ್ಲಿ ಒಂದು ಜೈನ ದಾರ್ಶನಿಕ ತತ್ವ ಬೇರೆಯಾಗಿ ಉಳಿದುಕೊಳ್ತದೆ. ಇದು ಏನು ಹೇಳ್ತದೆ ಅಂತಂದ್ರೆ, ನೀನು ನಿನ್ನ ಆತ್ಮ ಕಲ್ಯಾಣಕ್ಕಾಗಿ, ನೀನು ನಿನ್ನ ಆತ್ಮಸಿದ್ಧಿಗಾಗಿ, ನಿನ್ನ ಆತ್ಮನೂ ಕೂಡ ಪರಮಾತ್ಮನಾಗಬಹುದು, ಪರಮಾತ್ಮನ ಸಿದ್ಧಿಗಾಗಿ ನೀನು ನಾರಾಯಣನಾಗಬಹುದು. ನರನಿಂದ ನಾರಾಯಣಾಗು ಅನ್ನುವಂತಹ ದಾರಿಯನ್ನ ಹೇಳಿಕೊಡ್ತಕ್ಕಂತಹ ದಾರ್ಶನಿಕ ಮತ ಒಂದೇ ಇದೆ ಜಗತ್ತಿನಲ್ಲಿ. ಆತ್ಮ ಪರಮಾತ್ಮನಾಗಬೇಕು ಅಂತಂದ್ರೆ ಒಳ ವಿಕಾರಗಳನ್ನು ಜಯಿಸಬೇಕು. ಒಳ ವಿಕಾರಗಳು ಮಿಥ್ಯಾಭಾವ, ಮೂಢನಂಬಿಕೆಯ ಭಾವ, ಅಜ್ಞಾನದ ಭಾವಗಳು, ಕಷಾಯದ ಪರಿಣಾಮಗಳು. ಈ ಕಷಾಯದ ಪರಿಣಾಮಗಳನ್ನು ಜಯಿಸಲಿಕ್ಕೆ ಉಪದೇಶ ಮಾಡ್ತಾ ಇದೆ. ಇಂಥ ಉಪದೇಶವನ್ನ ಕೇಳಿ ಯಾರು ಈ ಮತವನ್ನ ಸ್ವೀಕಾರ ಮಾಡಿ ಇದರನುಸಾರವಾಗಿ ತ್ಯಾಗ ತಪಸ್ಸನ್ನು ಆಚರಿಸ್ತಾರೆ, ಅವರಿಗೆ ಹಿಂದೂ ಪರಮಾತ್ಮ ಅವಸ್ಥೆ ದೊರಕಿದೆ, ಇಂದೂ ದೊರೀತಾ ಇದೆ, ಮುಂದೇನೂ ಕೂಡ ಇದೇ ದಾರಿಯನ್ನು ನಡೆದವರಿಗೆ ಪರಮಾತ್ಮ ಅವಸ್ಥೆ ದೊರೀತದೆ ಅಂತಕ್ಕಂಥದ್ದು ನಿಶ್ಚಿತ. ಇದರಲ್ಲಿ ದಾರಿಯನ್ನ ಎಡೆಯುವವರಿಗೆ ಎಡೆಯಿಲ್ಲ, ಆಸ್ಪದೆ ಇಲ್ಲ.
ದಾರಿಯನ್ನ ನಡೆಯುವವರಿಗೆ ಎಡೆಯಿಲ್ಲ, ಆಸ್ಪದೆ ಇಲ್ಲ. ಎಂಥ ದಾರಿ? ಕೇವಲ ಒಂದು ಪಕ್ಷದ ದಾರಿ, ಬಾಹ್ಯ ದಾರಿ, ಅಸಂಯಮದ ದಾರಿ. ಸಂಯಮ ಅಂತ ತಿಳ್ಕೊಂಡು ಅಸಂಯಮದ ದಾರಿಯನ್ನ ನಡೆಯುವಂತಹವರಿಗೆ ಎಡೆಯಿಲ್ಲ. ಎಡೆಯಿಲ್ಲ ಅಂದರೆ ಮೋಕ್ಷದ ಕಡೆ ಇಲ್ಲ. ಈ ದಾರ್ಶನಿಕ ವಿಷಯಗಳನ್ನು ನಾವು ಸ್ವಲ್ಪ ತಿಳಿದುಕೊಂಡಾಗ ನಿಜವಾದ ಧರ್ಮದ ಸ್ವರೂಪ ಏನು, ಧರ್ಮ ಅಂದರೆ ಅದು ಯಾವ ಉದ್ದೇಶದಿಂದ ಇದೆ, ಅದರ ಉತ್ಪತ್ತಿಯ ಸ್ಥಾನ ಯಾವುದು, ಅದನ್ನು ಮಾಡಿದಾಗ ನಮಗೆ ಲಾಭವೇನು, ನಮ್ಮ ಅಂತಿಮ ಗುರಿ ಏನಿರಬೇಕು ಧರ್ಮವನ್ನ ಮಾಡಿದಾಗ, ಇವೆಲ್ಲ ವಿಷಯಗಳು ಮುಂದೆ ಬರ್ತವೆ. ನಾನು ಆತ್ಮ ಅನಾದಿ, ಇದರೊಳಗೆ ಯಾವ ಸಂಶಯನೂ ಇಲ್ಲ. ನಾನು ಅನಾದಿ, ನನಗೆ ಬೇಕಾಗುವಂತಹ ಮುಖ್ಯ ವಸ್ತು ಯಾವುದು, ಆ ವಸ್ತುವಿನ ಪ್ರಾಪ್ತಿಗಾಗಿ ನಾನು ಎಂಥ ದಾರಿಯನ್ನು ನಡೆಯಬೇಕು, ಎಂಥ ಸಂಯಮವನ್ನು ಸಾಧಿಸಿಕೊಳ್ಳಬೇಕು, ಎಂಥ ಧರ್ಮವನ್ನು ಮಾಡಬೇಕು, ಎಂಥ ಗುರಿಯನ್ನು ಇಟ್ಟುಕೊಳ್ಳಬೇಕು, ಇವು ಎಲ್ಲ ವಿಚಾರವನ್ನು ಮಾಡಿದ ನಂತರ ಮನುಷ್ಯ ತಾನು ತನ್ನನ್ನ ಅರಿತುಕೊಂಡು ನಡೆಯಲಿಕ್ಕೆ ಪ್ರಾರಂಭಿಸಿದ ಅಂತಂದ್ರೆ ನಿಜವಾದ ಗುರಿಯನ್ನು ತಲುಪಬಹುದು. ಅದಕ್ಕೆ ಉತ್ತಮ ಸತ್ಯದ ವಿಷಯವನ್ನ ಅರಿತುಕೊಂಡ ನಂತರ ಉತ್ತಮ ಸಂಯಮ ಅಂದರೇನು ಇದನ್ನೂ ಕೂಡ ಅರಿತುಕೊಳ್ಳಬೇಕು. ಬದುಕಿನಲ್ಲಿ 4 ಕಷಾಯಗಳು ಹೋಗದೆ ಸತ್ಯ ಧರ್ಮಕ್ಕೆ ಉತ್ಪತ್ತಿ ಇಲ್ಲ, ಸತ್ಯ ಧರ್ಮ ಉತ್ಪನ್ನವಾಗದೆ ಸಂಯಮ ಧರ್ಮಕ್ಕೆ ಜನ್ಮವಿಲ್ಲ. ಸಂಯಮ ಹುಟ್ಟಲಿಲ್ಲ ಅಂತಂದ್ರೆ ತಪವೂ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಪ ಹುಟ್ಟಲಿಲ್ಲ ಅಂತಂದ್ರೆ ತ್ಯಾಗವೂ ಹುಟ್ಟುವುದಿಲ್ಲ. ತ್ಯಾಗ ಹುಟ್ಟಲಿಲ್ಲ ಅಂತಂದ್ರೆ ಅಕಿಂಚನ್ ಆಗುವುದು ಕಷ್ಟ, ಅಕಿಂಚನ್ ಹುಟ್ಟೋದಿಲ್ಲ. ಆಮೇಲೆ ಅದು ಇದೆಲ್ಲ ಆದ ನಂತರ ಅದು ಹುಟ್ಟಲಿಲ್ಲ, ಇದು ಹುಟ್ಟಲಿಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಯಾವ ಅಂತಿಮ ಧರ್ಮ ನಮಗೆ ಪ್ರಾಪ್ತವಾಗಬೇಕಾಗಿತ್ತೋ ಅದು ಬ್ರಹ್ಮಚರ್ಯ ಧರ್ಮ ಪ್ರಾಪ್ತವಾಗದೆ ನಾವು ಬಾಹ್ಯದಲ್ಲಿ ಎಷ್ಟು ಬುದ್ಧಿ ಆಡಿದರೂ ನಮ್ಮ ಕುಶೀಲ ಪ್ರವೃತ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಅಂದರೆ ಆತ್ಮ, ಚರ್ಯ ಅಂದರೆ ಆತ್ಮನ ಸ್ವರೂಪದಲ್ಲಿ ಚರಿಸುವುದು, ಆತ್ಮನ ಸ್ವರೂಪದಲ್ಲಿ ಇರುವುದು, ಆತ್ಮನ ಸ್ವರೂಪವನ್ನು ಅನುಭವಿಸುವುದು. ಇದು ನಿಜವಾದ ಬ್ರಹ್ಮಚರ್ಯ. ಬಾಹ್ಯ ಬ್ರಹ್ಮಚರ್ಯವನ್ನು ಆಚರಿಸುವವರು ಎಲ್ಲ ಕಡೆಯಲ್ಲೂ ಸುಲಭ. ಆದರೆ ಆಂತರಿಕ ಬ್ರಹ್ಮಚರ್ಯವನ್ನು ಆಚರಿಸುವವರು ಕೇವಲ ಅರ್ಹತ್ ಮತದಲ್ಲಿ ಅಷ್ಟೇ ಕಂಡು ಬರ್ತಾರೆ ವಿನಃ ಯಾವ ಮತದಲ್ಲೂ ಕಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇವರು ಒಳಗಿನ ಮನೆಯನ್ನು ಸ್ವಚ್ಛ ಮಾಡಿಕೊಳ್ತಾರೆ, ಹೊರಗಿನ ಗೋಡೆಗಳನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ತಾರೆ. ಅಲ್ಲಿ ಹೊರಗಿನ ಗೋಡೆಗಳನ್ನು ಸ್ವಚ್ಛ ಮಾಡ್ತಾರೆ, ಆದರೆ ಒಳಗಿನ ಮನೆಯಲ್ಲಿ ಏನೇನು ಕಸ ಇದೆ ಅದನ್ನು ಸಂಶೋಧನೆ ಮಾಡಿಕೊಂಡು ಅದನ್ನು ತೆಗೆದು ಹಾಕಲಿಕ್ಕೆ ಸಾಹಸ ಮಾಡೋಲ್ಲ. ಪ್ರಯತ್ನ ಪುರುಷಾರ್ಥ ಅವರ ಬದುಕಿನಲ್ಲಿ ಆಗುವುದೇ ಇಲ್ಲ. ಹಾಗೇನಾದರೂ ಆಯಿತು ಅಂತಂದ್ರೆ, ಅವರ ವತಿಯಿಂದ ಯಾವುದೇ ಒಂದು ಪುರುಷಾರ್ಥ ಆಯಿತು ಅಂತಂದರೆ ಅದು ಅನ್ಯ ಮತ ಅಲ್ಲ, ಅದೇ ಅರ್ಹಂತ ಮತ. ಅರ್ಹತ್ ಮತ ಅಂತಂದ್ರೆ ಏನು? ಅರ್ಹತ್ ಮತ ಅಂತಂದ್ರೆ ಯಥಾರ್ಥವಾಗಿ ನಡೆಯುವುದು. ಯಾವುದು ಸತ್ಯದೆಯೋ ಆ ಸತ್ಯದ ಸ್ವರೂಪವನ್ನು ಹೇಗೆ ತಿಳಿದುಕೊಂಡಿದ್ದೇವೆಯೋ ಅದರಂತೆ ಆಚರಿಸುವಂತಹ ಸಾಹಸದ ಕಾರ್ಯವನ್ನು ಮಾಡುವುದೇ ಅರ್ಹಂತ ಮತ. ಈ ಮತ ಸಾರ್ವಜನಿಕ, ಸಾಂಪ್ರದಾಯಿಕ ಅಲ್ಲ. ಬೇಕಾದಂತಹ ಮನುಷ್ಯರು ಕೂಡ ಇದನ್ನು ಆಚರಿಸಬಹುದು. ದೇವಗತಿಯಲ್ಲಿ ಇದನ್ನು ಆಚರಿಸುವಂತಹ ಯೋಗ್ಯತೆ, ಪಾತ್ರತೆ ಅವರಲ್ಲಿ ಇರ್ತಿತ್ತು ಅಂತಂದ್ರೆ ಅವರೂ ಸಹ ಸ್ವರ್ಗದಲ್ಲಿದ್ದುಕೊಂಡು
ಈ ಸತ್ಯ, ಸಂಯಮ ಇತ್ಯಾದಿ ದಶಧರ್ಮಗಳನ್ನು ಆಚರಿಸಿ ಮುಕ್ತಿಯನ್ನು ಸಾಧಿಸಿಕೊಳ್ಳಬಹುದಾಗಿತ್ತು. ಅಲ್ಲಿಂದ ಸಿದ್ಧಶಿಲೆ ಸಮೀಪಿತ್ತು, ಅಲ್ಲಿಂದ ಅಲ್ಲೇ ಹೋಗಬಹುದಾಗಿತ್ತು. ನಮ್ಗಿಂತ ಮೇಲಿದ್ದಾರೆ ಎಲ್ಲ ದೇವತೆಗಳು ಸ್ವರ್ಗದಲ್ಲಿ. ಸರ್ವಾರ್ಥ ಸಿದ್ಧಿಯಿಂದ ಸಿದ್ಧ ಪರಮೇಷ್ಠಿಗಳ ನಿವಾಸ ಸ್ಥಾನ ಎಷ್ಟು ಸಮೀಪ ಇದೆ ಅಂತಂದ್ರೆ, ಕೆಲವೊಂದು ಮೈಲು, ಕೆಲವೊಂದು ಕೋಸದವರೆಗೆ ಎತ್ತರದಲ್ಲಿದ್ದಾರೆ. 33,000 ರೂಪಮದ ಆಯುಷ್ಯವನ್ನು ಪಡೆದುಕೊಂಡು ಸರ್ವಾರ್ಥ ಸಿದ್ಧಿಯ ದೇವತೆಗಳು ಅಲ್ಲಿ ಒಂದು ವೇಳೆ ಸಂಯಮವನ್ನು ಧರಿಸಿದ್ರು ಅಂತಂದ್ರೆ ಮೋಕ್ಷ ಆಗಬಹುದಲ್ಲ. ಇಲ್ಲಿ ಮೋಕ್ಷ ಆಯಿತು ಅಂತಂದ್ರೆ 7 ರಾಜ್ಯ ಪ್ರಮಾಣ ಮೇಲ್ಗಡೆಗೆ ಹೋಗ್ಬೇಕು, ಬಹಳ ದೂರ ಆಯಿತು ಮೋಕ್ಷ. ನಿವಾಸ ಸ್ಥಾನ, ಸಿದ್ಧರ ನಿವಾಸ ಸ್ಥಾನ ಬಹಳ ದೂರ ಆಯಿತು. ಸರ್ವಾರ್ಥ ಸಿದ್ಧಿಯಿಂದ ಮೋಕ್ಷ ಸಿಕ್ಕಿತು ಅಂತಂದ್ರೆ ಬಹಳ ಸಮೀಪ, ಬಹಳ ಸಮೀಪ. ಸರ್ವಾರ್ಥ ಸಿದ್ಧಿಯ ವಿಮಾನದ ಧ್ವಜದಿಂದ ಸಿದ್ಧಶಿಲೆ ಎಷ್ಟು ಎತ್ತರದಲ್ಲಿದೆ ಅನ್ನುವುದನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಯೋಜನೆಗಟ್ಟಲೆ ಇಲ್ಲ, ರಾಜ್ಯುವಿನ ಸಂಖ್ಯೆಯಲ್ಲೂ ಕೂಡ ಅದು ಇಲ್ಲ. ಕೆಲವೊಂದು ಕೋಸಗಳವರೆಗೆ ಅದು ಎತ್ತರದಲ್ಲಿದೆ. ಇಷ್ಟು ಕೋಸ ಎತ್ತರದಲ್ಲಿ ಹೋದರೆ ಸಿದ್ಧ ಭಗವಂತರ ನಿವಾಸ ಸ್ಥಾನ, ಅವರ ಕೆಳಗಡೆಗೆ ಸಿದ್ಧಶಿಲೆ ಇದೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಬಂದಿದೆ. ಆದರೆ ಅಷ್ಟು ಸಮೀಪ ಇದ್ರೂ ಕೂಡ, ಮೋಕ್ಷಕ್ಕೆ ಸಮೀಪ ಇದ್ರೂ ಕೂಡ ಅಲ್ಲಿಂದ ದೇವತೆಗಳು ಮೋಕ್ಷಕ್ಕೆ ಯಾಕೆ ಹೋಗಲ್ಲ? ಏನ್ ಕಾರಣ? ಅಸಂಯಮಿಗಳಿದ್ದಾರೆ. ದೇವತೆಗಳಂತಾರೆ, ಮನುಷ್ಯರು ನೀವೇ ಭಾಗ್ಯಶಾಲಿ. ಪಂಚಮ ಕಾಲದಲ್ಲಿ ಹುಟ್ಟಿ, ಕರ್ಮಭೂಮಿಯಲ್ಲಿ ಹುಟ್ಟಿ, ಪಂಚಮ ಕಾಲದಲ್ಲಿ ಹುಟ್ಟಿದರೂ ಕೂಡ ಪಂಚಮ ಕಾಲನು ಶ್ರೇಷ್ಠ ಅಂತ ಇದ್ದಾರೆ. ಸರ್ವಾರ್ಥ ಸಿದ್ಧಿಯ ದೇವತೆಗಳು ಪಂಚಮ ಕಾಲದ ಮನುಷ್ಯರ ಪ್ರಶಂಸೆಯನ್ನು ಮಾಡ್ತಾರೆ. ನಾವು ಪಂಚಮ ಕಾಲದಲ್ಲಿ ಹುಟ್ಟಿ ಸೈಮಿಗಳಾಗ್ತೇವೆ ಅಂತಂದ್ರೆ, ದಿಗಂಬರ ಮುನಿಗಳಾಗ್ತೇವೆ ಅಂತಂದ್ರೆ ಅವರು ಕೂಡ ಪ್ರಶಂಸೆ ಮಾಡ್ತಾರೆ. ಅಹಮಿಂದ್ರರು ಅಲ್ಲೇ ಕೂತ್ಕೊಂಡು ನಮೋಸ್ತು. 6ನೇ ಗುಣಸ್ಥಾನದ ಎಲ್ಲ ಸೈಮಿಗಳಿಗೆ ನಮೋಸ್ತು. 6ರಿಂದ 14ರವರೆಗಿನ ಎಲ್ಲ ಆ ಪರಮೇಷ್ಠಿಗಳಿಗೆ, ಸಾಧು ಪರಮೇಷ್ಠಿಗಳಿಗೆ ನಮೋಸ್ತು ಅಂತ ಹೇಳ್ತಾರೆ. ಆದರೆ ದೇವಗತಿಯಲ್ಲಿ ಬಾಹ್ಯ ಅಸಂಯಮವನ್ನು ಬಿಟ್ಟು ಅಂತರಂಗ ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವೇ ಇಲ್ಲ. ಉತ್ತಮ ಸಂಯಮ ಯಾರಿಗೆ, ಎಲ್ಲಿ, ಎಂಥವರಿಗೆ, ಯಾವ ಕ್ಷೇತ್ರದಲ್ಲಿ ಇದೆ ಅಂತಂದ್ರೆ, ಕರ್ಮಭೂಮಿಯ ಸೌಜ್ಞಿ ಪಂಚೇಂದ್ರಿಯ, ಮನುಷ್ಯರಂತೂ ಎಲ್ಲರೂ ಸೌಜ್ಞಿ ಪಂಚೇಂದ್ರಿಯ ಆಗಿರ್ತಾರೆ. ಕರ್ಮಭೂಮಿಯ ಮನುಷ್ಯರಿಗೆ ಪುರುಷ ಪರ್ಯಾಯದಲ್ಲಿ ಉತ್ತಮ ಸಂಯಮದ ಉತ್ಪತ್ತಿ ಆಗಬಹುದು. ಪ್ರಾಪ್ತ ಮಾಡಿಕೊಂಡರೆ ಆಗಬಹುದು, ಪ್ರಾಪ್ತ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಉತ್ತಮ ಸಂಯಮವನ್ನ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ಎಲ್ಲಾ ಮತಗಳನ್ನ ಅಧ್ಯಯನ ಮಾಡಿ ಎಲ್ಲವುಗಳನ್ನು ಪರೀಕ್ಷಿಸಿ ನಿಜವಾದ ವಿಷಯವನ್ನ ಅರ್ಥ ಮಾಡಿಕೊಂಡು ಯಾವುದರಿಂದ ಮೋಕ್ಷ ಇದೆ ಅನ್ನುವುದನ್ನು ವಿಚಾರ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಕೇವಲ ಒಂದೇ ಮತ ಸಿಗ್ತದೆ. ಯಾವುದು ಮತ? ಅರ್ಹತ್ ಮತ. ಅರಿಹಂತರ ಕೇವಲ ವಾಣಿಯಿಂದ, ಕೇವಲ ಜ್ಞಾನದಿಂದ ಅವರ ಯಾವ ಒಂದು ದಿವ್ಯ ಧ್ವನಿ ಹೊರಟಿದೆ ಅದರೊಳಗೆ ಸಪ್ತ ತತ್ವ, ನವ ಪದಾರ್ಥ, ಪಂಚ ಅಸ್ಥಿಕಾಯಗಳ ವರ್ಣನೆಯಾಗಿದೆ. ಇಂಥ ವರ್ಣನೆಯಲ್ಲಿ ಯಥಾರ್ಥ ತತ್ವಗಳ ನಿರೂಪಣೆಯಾಗಿದೆ.
ಯಥಾರ್ಥ ಮೋಕ್ಷ ಮಾರ್ಗದ ನಿರೂಪಣೆ ಇದೆ, ಯಥಾರ್ಥ ಆತ್ಮ ತತ್ವಗಳ ವ್ಯಾಖ್ಯಾನ ಇದೆ, ಯಥಾರ್ಥವಾದ ದಾರಿಯನ್ನೇ ಹೇಳುವಂತಹ ಅಲ್ಲಿ ದ್ರವ್ಯಶ್ರುತ ಅವರ ವಾಣಿಯಲ್ಲಿದೆ. ಆ ವಾಣಿಯ ಅಭ್ಯಾಸ, ಸ್ವಾಧ್ಯಾಯ, ಚಿಂತನ, ಮನನ, ಆಮೇಲೆ ಇದನ್ನ ತಮ್ಮ ಬದುಕಿಗೆ ಅಳವಡಿಸಿಕೊಂಡಿರತಕ್ಕಂತಹ ಅವರ ಸತ್ಸಂಗ ಮಾಡಿಕೊಳ್ಳಬೇಕು. ಸತ್ಸಂಗದಿಂದ ದಾರಿಯ ಜ್ಞಾನ ಆಗುತ್ತೆ, ಮಾರ್ಗದ ಜ್ಞಾನ ಆಗುತ್ತೆ. ಮಾರ್ಗದ ಜ್ಞಾನ ಆಗದೆ ಮಾರ್ಗದ ಮೇಲೆ ನಡೆಯೋದು ಸಾಧ್ಯ ಇಲ್ಲ. ಮಾರ್ಗದ ಜ್ಞಾನ ಬೇಕು. ಮಾರ್ಗ ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇವು ಮೂರೂ ರತ್ನಗಳು ಇದ್ದಂತಹ ಜೀವಿಗಳಿಗೇನೆ ಸೈಮಿ ಜೀವಿಗಳು ಅಂತ ಹೇಳಿದರು. ಮೂರೂ ಇರಬೇಕು. ಸಮ್ಯಕ್ ಚಾರಿತ್ರ ಎರಡೂ ಪಕ್ಷದಿಂದ ಇರಬೇಕು, ಸಮ್ಯಕ್ ಜ್ಞಾನ ಎರಡೂ ಪಕ್ಷದಿಂದ ಇರಬೇಕು, ಸಮ್ಯಕ್ ದರ್ಶನ ಎರಡೂ ಪಕ್ಷದಿಂದ ಇರಬೇಕು. ಒಂದೊಂದು ಧರ್ಮಕ್ಕೆ ಎರಡೆರಡು ಪಕ್ಷಗಳಿವೆ. ಒಂದು ಅಭ್ಯಂತರ ಪಕ್ಷ, ಇನ್ನೊಂದು ಬಾಹ್ಯ ಪಕ್ಷ. ಸಮ್ಯಕ್ತ್ವದ ಬಾಹ್ಯ ಪಕ್ಷ ಆಯತನಗಳ ಸೇವನೆ, ಅನಾಯತನಗಳ ತ್ಯಾಗ. ಇದು ಸಮ್ಯಕ್ ದರ್ಶನದ ಬಾಹ್ಯ ಪಕ್ಷ. ಅಂತರಂಗದಲ್ಲಿ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕಷಾಯಗಳನ್ನು ಜಯಿಸಿರುವಂತಹ ಅವಸ್ಥೆ. ಈ ಕಷಾಯ ವಿಜಯಿ, ಒಂದು ಮಿಥ್ಯಾತ್ವ, 4 ಅನಂತಾನುಬಂಧಿ, ಈ 5ರ ವಿಜಯಿ ಆಗಿರಬೇಕು. 4ನೇ ಗುಣಸ್ಥಾನ ಪ್ರಾಪ್ತವಾಗಿರುತ್ತೆ ಆವಾಗ. ಇದು ಅಭ್ಯಂತರ ಪಕ್ಷ. ಇದು ಭಾವ ಸಮ್ಯಕ್ತ್ವ. ಭಾವ ಸಮ್ಯಕ್ತ್ವ ಮತ್ತು ದ್ರವ್ಯ ಸಮ್ಯಕ್ತ್ವ. ದ್ರವ್ಯ ಸಮ್ಯಕ್ತ್ವ ಭಾವ ಸಮ್ಯಕ್ತ್ವದ ರಕ್ಷಣೆಗಾಗಿ ಅಥವಾ ಅದರ ಉತ್ಪತ್ತಿಗಾಗಿ ನಿಮಿತ್ತ ಮಾತ್ರ ಆಗುತ್ತೆ. ಆಯತನಗಳ ನಿಮಿತ್ತದಿಂದ ಅಂತರಂಗದ ಕಷಾಯ ಕರ್ಮಗಳನ್ನು ಜಯಿಸುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಅದಕ್ಕಾಗಿ ಆಯತನಗಳ ಸತ್ಸಂಗ ಬೇಕು. ಪರಮಾರ್ಥ ದೇವ, ಪರಮಾರ್ಥ ಗುರು ಮತ್ತು ಪರಮಾರ್ಥ ಶಾಸ್ತ್ರ, ಈ ಮೂರರ ಸತ್ಸಂಗದಿಂದ ನಾವು ಏನ್ ಮಾಡ್ಕೊಳ್ತೇವೆ? ನಮ್ಮ ಬದುಕಿನಲ್ಲಿ ಕಷಾಯಗಳನ್ನು ಜಯಿಸಿಕೊಳ್ತೇವೆ, ಮಿಥ್ಯಾತ್ವವನ್ನು ಜಯಿಸಿಕೊಳ್ತೇವೆ, ಮಿಥ್ಯಾತ್ವ ಕರ್ಮದ ಉದಯವನ್ನು ತೆಗೆದು ಹಾಕ್ತೇವೆ, ಅನಂತಾನುಬಂಧಿ ಕಷಾಯ ಕರ್ಮಗಳ ಉದಯವನ್ನು ಬದಿಗೆ ಒತ್ತಿ ಬಿಡ್ತೇವೆ, ಸಮ್ಯಕ್ತವನ್ನು ಅನುಭವಿಸ್ತೇವೆ. ಒಳಗಿನ ಈ 5 ಪ್ರಕೃತಿಗಳನ್ನು ಬದಿಗೊತ್ತಿ ನಾವು ಗುಣಸ್ಥಾನದ ಮೆಟ್ಟಲುಗಳನ್ನು ಹತ್ತಿ 4ನೇ ಗುಣಸ್ಥಾನದಲ್ಲಿ ಹೋಗಿ ಸಮ್ಯಕ್ತವನ್ನು ಅನುಭವಿಸ್ತೇವೆ ಅಂತಂದ್ರೆ ಆ ಸಮ್ಯಕ್ತದ ಹೆಸರೇ ಭಾವ ಸಮ್ಯಕ್ತ್ವ. ಈ ಭಾವ ಸಮ್ಯಕ್ತ್ವ ಇದ್ದಾಗ ಭಾವ ಶ್ರುತನೂ ಕೂಡ ಸಮ್ಯಕ್ ಪ್ರಕಾರದ ರೂಪದಲ್ಲಿ ಇರಲೇಬೇಕು. ಎಲ್ಲಿ ಭಾವ ಸಮ್ಯಕ್ತ್ವವಿದೆಯೋ ಅಲ್ಲಿ ಭಾವ ಸಮ್ಯಕ್ ಜ್ಞಾನ, ಯಥಾರ್ಥ ಜ್ಞಾನ, ಯಥಾರ್ಥ ಸಮ್ಯಕ್ ಜ್ಞಾನ ಅದು ಕೂಡ ಅದರ ಜೊತೆಯಲ್ಲಿ ಇರಲೇಬೇಕು. ಸಮ್ಯಕ್ ಜ್ಞಾನದ ಉತ್ಪತ್ತಿಯೂ ಕೂಡ 4 ಕಷಾಯಗಳ ಮತ್ತು 1 ಮಿಥ್ಯಾತ್ವದ ಅಭಾವದಲ್ಲಿ ಉತ್ಪನ್ನವಾಗುತ್ತದೆ ಅಂತ ಹೇಳ್ತಾರೆ. ಅನಂತಾನುಬಂಧಿ ಕಷಾಯದ ಉದಯವನ್ನು ಅನುಭವಿಸುವಂತಹ ಆತ್ಮನ ಜ್ಞಾನ ಅದು ಮಿಥ್ಯಾಜ್ಞಾನ. ಮಿಥ್ಯಾತ್ವ ಕರ್ಮದ ಉದಯದ ಅನುಭೂತಿಯನ್ನ ಮಾಡುವಂತಹ ಆತ್ಮದ ಜ್ಞಾನ ಅದು ಮಿಥ್ಯಾಜ್ಞಾನ. ಮತ್ತು ಈ ಕಷಾಯಗಳನ್ನು ತೆಗೆದು ಹಾಕಿರ್ತಕ್ಕಂತಹ ಜ್ಞಾನ ಇದು ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ ಇದಕ್ಕೆ ಬಹಿರಂಗ ಪಕ್ಷನೂ ಇದೆ. ಯಾವುದದು? ದ್ರವ್ಯಶ್ರುತ. ಇದು ಬಹಿರಂಗ ಪಕ್ಷ. ದ್ರವ್ಯಶ್ರುತದ ಅವಲಂಬನೆಯಿಂದ ಭಾವಶ್ರುತದ ಕಡೆಗೆ ನಾವು ಹೋಗಬೇಕು ಅಂತಂದ್ರೆ ಅದು ಸಹಾಯಕವಾಗುತ್ತೆ.
ಈ ದ್ರವ್ಯಶ್ರುತ ಯಾರದು? ಶ್ರುತ ಅಂದರೆ ಉಪದೇಶ. ಈ ದ್ರವ್ಯಶ್ರುತ ಬಾಹ್ಯ ಉಪದೇಶ ಇದು ಯಾರದು? ಗುರುಗಳದು. ಅದಕ್ಕಿಂತ ಮೊದಲು ಯಾರದು? ಅರಿಹಂತ ಪರಮೇಷ್ಠಿಗಳದ್ದು, ಕೇವಲ ಜ್ಞಾನಿಗಳದ್ದು, ಸರ್ವಜ್ಞ ವೀತರಾಗ ಮತ್ತು ಹಿತೋಪದೇಶಿ ಅನ್ನಿಸಿಕೊಂಡಿರತಕ್ಕಂಥ 13ನೇ ಗುಣಸ್ಥಾನದ ಪರಮಾತ್ಮನ ವಾಣಿಯೇ ದ್ರವ್ಯಶ್ರುತ, ಯಥಾರ್ಥ ದ್ರವ್ಯಶ್ರುತ. ನಮ್ಮ ರತ್ನತ್ರಯಗಳಲ್ಲಿ ಸಮ್ಯಕ್ ಜ್ಞಾನವೂ ಕೂಡ ಒಂದು ರತ್ನ. ಈ ರತ್ನದ ಒಳಪಕ್ಷ ಸಮ್ಯಕ್ ಜ್ಞಾನ, ಇದು ಭಾವಾತ್ಮಕ ಸ್ಥಿತಿಯಲ್ಲಿ ಇರುವಂಥದ್ದು. ದ್ರವ್ಯಶ್ರುತದ ಅವಲಂಬನೆಯಿಂದ ಯಾವ ಭಾವಶ್ರುತದ ಉತ್ಪತ್ತಿಯಾಗಿದೆಯೋ ಅದೇ ಸಮ್ಯಕ್ ಜ್ಞಾನ. ಹೊರಗಿನ ಶ್ರುತ ಇದು ದ್ರವ್ಯಶ್ರುತ, ಇದು ಬಾಹ್ಯದ ಅವಲಂಬನೆ. ಇದೇ ತರ ಚಾರಿತ್ರಕ್ಕೂ 2 ಪಕ್ಷ ಇದೆ. ಒಂದು ಒಳಪಕ್ಷ, ಇನ್ನೊಂದು ಬಹಿರ್ಪಕ್ಷ. ಬಹಿರ್ಪಕ್ಷ ಯಾವುದು ಅಂತಂದ್ರೆ ಚಾರಿತ್ರದ ಬಹಿರ್ಪಕ್ಷ 5 ಮಹಾವ್ರತಗಳು, 5 ಸಮಿತಿಗಳು, 3 ಗುಪ್ತಿಗಳು. ಬಾಹ್ಯವಾಗಿ ಚಾರಿತ್ರದಲ್ಲಿ ಇರುವತಕ್ಕಂತಹ ಭೇದಗಳು 13. ಚಾರಿತ್ರ ಎಷ್ಟು ಪ್ರಕಾರದ್ದು? 13 ಪ್ರಕಾರದ್ದು. ಸಮ್ಯಕ್ ಚಾರಿತ್ರ 13 ಪ್ರಕಾರದ್ದು. ಮುನಿಗಳ ಬಳಿಯಲ್ಲಿ ಬಾಹ್ಯ ಚಾರಿತ್ರ ಎಷ್ಟು ಪ್ರಕಾರದಿಂದ ಇರಬೇಕು? 13 ಪ್ರಕಾರದಿಂದ ಇರಬೇಕು. 5 ಮಹಾವ್ರತಗಳು ಅದರಲ್ಲಿ ಮೊದಲನೆಯ ಹಂತ. 5 ಮಹಾವ್ರತಗಳು: ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಆಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ ಮತ್ತು ಅಪರಿಗ್ರಹ ಮಹಾವ್ರತ. ಶ್ರಾವಕರಿಗೆ ಅಪರಿಗ್ರಹನು ಅಥವಾ ಪರಿಗ್ರಹ ಪ್ರಮಾಣ ಲಕ್ಷದಲ್ಲಿ ಇಟ್ಕೋಬೇಕು. ಇದರ ಮುನಿಗಳಿಗೂ ಪರಿಗ್ರಹ ಪ್ರಮಾಣ ವ್ರತ ಅಂತೇಳಿ ಅಂದಂದ್ರೆ ಮುಗೀತಲ್ಲ. ಮುನಿಗಳಿಗೆ ಅಪರಿಗ್ರಹ, ಸ್ವಲ್ಪವೂ ಕೂಡ ಪರಿಗ್ರಹದ ಅವಲಂಬನೆ ಇಲ್ಲದೆ ಇರೋದು, ಇದು ಅಪರಿಗ್ರಹ. 5 ಮಹಾವ್ರತಗಳು, 5 ಸಮಿತಿಗಳು ಇರಬೇಕು. ಯಾವ್ಯಾವು 5 ಸಮಿತಿಗಳು? ಯಾವ್ಯಾವು? ಈರ್ಯಾ ಸಮಿತಿ, ನೋಡಿಕೊಂಡು ನಡೆಯುವುದು ದಾರಿಯನ್ನ. ಭಾಷಾ ಸಮಿತಿ, ಹಿತ ಮಿತ ಮಿಷ್ಟ ವಚನಗಳನ್ನು ಪ್ರಯೋಗಿಸಿ ನುಡಿಯುವುದು ಭಾಷಾ ಸಮಿತಿ. ಏಷ್ಣಾ ಸಮಿತಿ, ಆಹಾರವನ್ನು ತೆಗೆದುಕೊಳ್ಳುವಾಗ 46 ದೋಷಗಳಿಂದ ರಹಿತವಾದ ಮತ್ತು 32 ಅಂತರಾಯಗಳನ್ನು ಪಾಲಿಸಿಕೊಂಡು ನಡೆಯುವುದು, ಇದು ಏಷ್ಣಾ ಸಮಿತಿ. ಆಹಾರಕ್ಕೆ ಸಂಬಂಧಪಡುವಂತಹ ದೋಷಗಳು 46, 32 ಅಂತರಾಯಗಳನ್ನು ಪಾಲಿಸಬೇಕು, 46 ಆಹಾರದ ದೋಷಗಳನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿಕೊಂಡು ಆಹಾರ ಸೇವನೆ, ಇದು ಏಷ್ಣಾ ಸಮಿತಿ. ಆದಾನ ನಿಕ್ಷೇಪನ ಸಮಿತಿ ಅಂದರೆ ಮುನಿಗಳು ತಮ್ಮ ಉಪಕರಣಾದಿ ವಸ್ತುಗಳನ್ನು, ಶಾಸ್ತ್ರ, ಪಿಂಚ ಮತ್ತು ಕಮಂಡಲು ಇವುಗಳನ್ನು ಇಡುವಾಗ ಮತ್ತು ತೆಗೆದುಕೊಳ್ಳುವಾಗ ಸಂಶೋಧಿಸಿ ಜೀವಗಳ ರಕ್ಷಣೆಯನ್ನ ಮಾಡಿಕೊಂಡು ಜೀವಿಗಳ ಘಾತ ಆಗದ ಹಾಗೆ ಇಡುವುದು ಮತ್ತು ತೆಗೆದುಕೊಳ್ಳುವುದು. ನಾವೇನು ಒತ್ತಿಡ್ಕಿದ್ದೇವೆ ಹಿಂಗ್ ಮಾಡಿರೋದು, ಹಿಂಗ್ ಮಾಡಿರೋ ಒದರ್ತಿದ್ದೆ ಅಂತ ಏನ್ ಜಾದು ಇತ್ಲೆ ಅಂತಿದ್ದ. ಹಿಂಗ್ ಬೇಕಾ? ನಾವು ಹಿಂಗ್ ಮಾಡ್ರೆ ಅಂಜತ್ತೇಳಿ ಹಿಂಗ್ ಮಾಡಾಕಿದ್ದೇವೆ.
ಉಪಕರಣಗಳನ್ನು ತೆಗೆದುಕೊಳ್ಳುವಾಗ ಮತ್ತು ಇಡುವಾಗ ಕೋಮಲವಾದ ಮಯೂರ ಪಂಖದ ಪಿಂಚಿಯನ್ನು ಉಪಯೋಗಿಸಿ ವಸ್ತುಗಳನ್ನು ಇಡುವುದು, ತೆಗೆದುಕೊಳ್ಳುವುದು. ಇದು ಆದಾನ ನಿಕ್ಷೇಪಣ ಸಮಿತಿ ಮತ್ತು ಪ್ರತಿಷ್ಠಾಪನಾ ಸಮಿತಿ. ಯುತ್ಸರ್ಗ ಸಮಿತಿ ಅಲ್ಲ, ಪ್ರತಿಷ್ಠಾಪನಾ ಸಮಿತಿ. ಪ್ರತಿಷ್ಠಾಪನಾ ಕಾಡಿಗೆ ಹೋದಾಗ ಮಲಮೂತ್ರಗಳ ವಿಸರ್ಜನೆ ಮಾಡುವಾಗ ಪ್ರಾಸುಕ ಭೂಮಿಯನ್ನು ನೋಡಿಕೊಂಡು ಛಿದ್ರರಹಿತ ಪ್ರಾಸುಕ ಭೂಮಿ, ಜೀವಿಗಳಿಂದ ರಹಿತ, ಛಿದ್ರರಹಿತ ಪ್ರಾಸುಕ ಭೂಮಿಯನ್ನು ಹುಡುಕಿ ಜೀವಿಗಳು ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನು ಬದಿಗೊತ್ತಿ ನಿರ್ದೋಷ ಜೀವರಹಿತ ಕ್ಷೇತ್ರದಲ್ಲಿ ಮಲಮೂತ್ರಗಳ ವಿಸರ್ಜನೆಯಾಗಬೇಕು ಅಂತಕ್ಕಂಥ ನಿಯಮ ಪ್ರತಿಷ್ಠಾಪನಾ ಸಮಿತಿ. ಇವು 5 ಸಮಿತಿಗಳು, 3 ಗುಪ್ತಿಗಳು, 5 ಮಹಾವೃತಗಳು, 5 ಸಮಿತಿಗಳು, 3 ಗುಪ್ತಿಗಳು. ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ, ಈ 3 ಪಾಲಿಸಬೇಕು. ಇವು ಕೂಡ ದ್ರವ್ಯವೃತಗಳು, ಭಾವವೃತಗಳಲ್ಲ, ದ್ರವ್ಯವೃತಗಳು. ಭಾವವೃತ ಅಂತಂದ್ರೆ ಇವುಗಳನ್ನು ಪಾಲಿಸುವಾಗ ಆತ್ಮನಲ್ಲಿ ಇರತಕ್ಕಂಥ ಯಾವ ಪರಿಣಾಮಗಳಿವೆ ಅವು ಘಾತಿ ಕರ್ಮಗಳಿಂದ, ಅಂದರೆ ಸರ್ವಘಾತಿ ಕರ್ಮಗಳಿಂದ ರಹಿತ ಹಾಗೂ ಮಿಥ್ಯಾತ್ವ ಕರ್ಮದ ಉದಯದಿಂದ ರಹಿತ ಇವೆ ಅಂತಂದ್ರೆ ಅಲ್ಲಿ ಭಾವ ಗುಪ್ತಿಗಳೂ ಇವೆ, ಅಲ್ಲಿ ಭಾವ ಸಮಿತಿಗಳೂ ಇವೆ, ಅಲ್ಲಿ ಭಾವ ಮಹಾವೃತಗಳೂ ಕೂಡ ಇವೆ. ಭಾವವೃತಗಳು ಅಂತರಂಗ ಪಕ್ಷ, ದ್ರವ್ಯವೃತಗಳು ಬಹಿರಂಗ ಪಕ್ಷ. ಮನೋಗುಪ್ತಿ ಅಂದರೆ ಏನು? ಮನೋಗುಪ್ತಿ ಮನಸ್ಸನ್ನು ಗುಪ್ತಿಟ್ಟುಕೊಳ್ಳುತ್ತಾ, ಗುಪ್ತವಾಗಿಟ್ಟುಕೊಳ್ಳೋದು, ಅಡಗಿಸಿ ಇಟ್ಕೊಂಡೊಳ್ಳೋದು. ಮನೋಗುಪ್ತಿ ಅಂತಂದರೆ ಮನಸ್ಸಿನಲ್ಲಿ ಇರುವಂತಹ ವಸ್ತುಗಳ ಆಸೆ ಆಕಾಂಕ್ಷೆಯನ್ನ ತೆಗೆದುಹಾಕೋದು. ತೆಗೆದು ಹಾಕಿದ ನಂತರ ಅದರ ಕಡೆಗೆ ಲಕ್ಷ್ಯ ಹಾಕದೇ ಇರುವುದು. ಇಪ್ಪತ್ನಾಲ್ಕು ಪರಿಗ್ರಹಗಳ ತ್ಯಾಗ ಆಯಿತು. ಇನ್ನೇನ್ ಮಾಡೋದು? ಬಹಿರಂಗ 10 ವಸ್ತುಗಳಲ್ಲಿ ನಾವು ಯಾವುದೇ ಪ್ರಕಾರದ ಆಸೆ ಆಕಾಂಕ್ಷೆಯನ್ನ ಮಾಡದೆ, ಆಸೆ ಉತ್ಪನ್ನ ಆಗದ ಹಾಗೆ ಮನಸ್ಸನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳುವುದು, ಇದು ವ್ಯವಹಾರ ಮನೋಗುಪ್ತಿ. ಗುಪ್ತಿಯಲ್ಲಿ 2 ಭೇದ ಮಾಡಬೇಕು, ವ್ಯವಹಾರ ಮತ್ತು ನಿಶ್ಚಯ. ವ್ಯವಹಾರದಲ್ಲಿ 2 ಭೇದ ಮಾಡಬೇಕು, ಒಳಪಕ್ಷ ಮತ್ತು ಅಂತರಂಗ ಪಕ್ಷ. ನಿಶ್ಚಯ ಬೇರೆ, ವ್ಯವಹಾರ ಬೇರೆ. ವ್ಯವಹಾರದಲ್ಲಿ 2 ಭೇದ ಮತ್ತೆ ಮಾಡಿಕೊಳ್ಳಬೇಕು, ಒಳಪಕ್ಷವೂ ಕೂಡ ವ್ಯವಹಾರ, ಹೊರಪಕ್ಷವೂ ಕೂಡ ವ್ಯವಹಾರ. ಅದು ಹೇಗೆ ಅಂತಂದ್ರೆ, ಸ್ವಲ್ಪ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಿ. ವಿಷಯ ಸೂಕ್ಷ್ಮ, ಇದೊಂದು ಮಧ್ಯೆ ಮಧ್ಯೆ ಅಳ್ತಾ ಇದೆ. ಮನೋಗುಪ್ತಿ 2 ಪ್ರಕಾರದ್ದು. ನಿಶ್ಚಯ ಮನೋಗುಪ್ತಿ, ವ್ಯವಹಾರ ಮನೋಗುಪ್ತಿ. ನಿಶ್ಚಯ ಮನೋಗುಪ್ತಿ ಇದು ಯಾವಾಗ ಮುನಿಗಳ ಬಳಿಯಲ್ಲಿ ಇರ್ತದೆ ಅಂತಂದ್ರೆ, ಮುನಿಗಳು ಸಾಮಾಯಿಕ ಅವಸ್ಥೆಯಲ್ಲಿ ಇರುವಾಗ, ಯಾವುದೇ ಪ್ರಕಾರದ ಪ್ರವೃತ್ತಿ ಇಲ್ಲ,
ಸಾಮಾಯಿಕದಲ್ಲಿ ಕುಳಿತುಕೊಂಡಾಗ ವ್ಯವಹಾರ ನಿಶ್ಚಯ ಮನೋಗುಪ್ತಿ ಇರುತ್ತೆ. ಇನ್ನು ಮಾತನಾಡುವಾಗ, ಉಪದೇಶ ಮಾಡುವಾಗ, ಪ್ರವೃತ್ತಿಯ ಕಾಲದಲ್ಲಿ ವ್ಯವಹಾರ ಗುಪ್ತಿ ಇರ್ತದೆ. ಯಾವ ತರ ಇರ್ತದೆ? 10 ಬಾಹ್ಯ ಪರಿಗ್ರಹಗಳನ್ನು ನಾವು ದೀಕ್ಷಾ ಕಾಲದಲ್ಲಿಯೇ ತ್ಯಾಗ ಮಾಡಿರ್ತೇವೆ. ಇನ್ನು ತ್ಯಾಗ ಮಾಡಿದಂತಹ ಆ ವಸ್ತುಗಳಲ್ಲಿ ಮನಸ್ಸನ್ನು ಪ್ರವರ್ತಿಸುವುದಿಲ್ಲ, ವಚನವನ್ನೂ ಕೂಡ ಪ್ರವರ್ತಿಸುವುದಿಲ್ಲ, ಕಾಯವನ್ನೂ ಕೂಡ ಪ್ರವರ್ತನೆ ಆಗಲಿಕ್ಕೆ ಬಿಡುವುದಿಲ್ಲ. ಇದು ಏನು? ಇದು ವ್ಯವಹಾರ ಮನೋಗುಪ್ತಿ. ಇನ್ನು ಈ ವ್ಯವಹಾರ ಮನೋಗುಪ್ತಿ ಒಳಪಕ್ಷ ಭಾವಗುಪ್ತಿಯಿಂದ ಸಹಿತವಾಗಿದೆ ಅಂತಂದ್ರೆ ಅದು ಯಥಾರ್ಥ. ಭಾವಗುಪ್ತಿಯಿಂದ ರಹಿತವಾಗಿದೆ ಅಂತಂದ್ರೆ ಅದು ಅಯಥಾರ್ಥ. ಆ ಗುಪ್ತಿಗೆ ವ್ಯವಹಾರ ಅನ್ನತಕ್ಕಂತಹ ಹೆಸರೂ ಕೂಡ ಇಲ್ಲ. ಅದು ಮಿಥ್ಯಾಗುಪ್ತಿ. ಮಿಥ್ಯಾಗುಪ್ತಿಗಳಿಗೆ ವ್ಯವಹಾರ ಗುಪ್ತಿ ಅಂತ ಹೇಳಿಲ್ಲ. ಮಿಥ್ಯಾಗುಪ್ತಿಗಳಿಗೆ ವ್ಯವಹಾರ ಗುಪ್ತಿ ಅಂತ ಹೇಳಿಲ್ಲ. ವ್ಯವಹಾರ ಗುಪ್ತಿ ಅಂದರೆ ಯಾವ ವ್ಯವಹಾರ ಗುಪ್ತಿ ಒಳ ಗುಪ್ತಿಯ ಸಾಧಕವೋ ಅದೇ ನಿಜವಾದ ವ್ಯವಹಾರ ಗುಪ್ತಿ. ವ್ಯವಹಾರ ಅನ್ನತಕ್ಕಂತಹ ಶಬ್ದ ಸಮ್ಯಕ್ ರೀತಿಯಲ್ಲಿ ಯಾವುದು ಒಳಪಕ್ಷವನ್ನು ಸಿದ್ಧ ಮಾಡಲಿಕ್ಕೆ ಸಮರ್ಥವಾಗಿದೆಯೋ, ಯಾವುದು ಒಳಗಿನ ಆತ್ಮಿಕ ಕಷಾಯ ಭಾವಗಳನ್ನು ಮತ್ತು ಮಿಥ್ಯಾ ಮೂಢನಂಬಿಕೆ ಆದಿ ಭಾವಗಳನ್ನು ಅಭಾವಗೊಳಿಸಲಿಕ್ಕೆ ಯಾವುದರಲ್ಲಿ ಸಾಮರ್ಥ್ಯವಿದೆಯೋ ಅಂಥ ಸಾಮರ್ಥ್ಯವುಳ್ಳ ಮನೋಗುಪ್ತಿ ಇದು ಸಮ್ಯಕ್ ಮನೋಗುಪ್ತಿ, ಸಮ್ಯಕ್ ವ್ಯವಹಾರ ಮನೋಗುಪ್ತಿ, ಯಥಾರ್ಥ ಮನೋಗುಪ್ತಿ. ಯಾಕೆ ಕಠಿಣ ಆಗ್ತಾ ಇದೆ? ತಿಳಿತಾ ಇದೆಯಲ್ಲ? ಇನ್ನೊಂದು ಸಲ ಹೇಳೋಣ. ಒನ್ಸ್ ಮೋರ್. ಕ್ಯಾಚ್ ಮಾಡ್ಕೊ ಕೂತ್ಕೊಂಡಿದೀವಿ ಅಂದಮೇಲೆ ಕ್ಯಾಚ್ ಮಾಡಿ ಬಿಡೋಣ. ಒನ್ಸ್ ಅಗೇನ್. ಅಭ್ಯಂತರ 24 ಪರಿಗ್ರಹಗಳ ಎಷ್ಟು 14 ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಬಾಹ್ಯ ವಿಷಯಗಳನ್ನು ತ್ಯಾಗ ಮಾಡಬಹುದು. 10 ಪರಿಗ್ರಹಗಳನ್ನು ತ್ಯಾಗ ಮಾಡಬಹುದು. ಈ ತ್ಯಾಗಕ್ಕೆ ವ್ಯವಹಾರ ಗುಪ್ತಿ ಅನ್ನುವಂಥ ಹೆಸರನ್ನ ನಾವು ಇಡಬಹುದೇನು? ತ್ಯಾಗ ಮಾಡದೆ 14 ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಕೇವಲ ವಿಷಯಗಳನ್ನು ತ್ಯಾಗ ಮಾಡಿ ಅದರಲ್ಲಿ ಮನಸ್ಸನ್ನ, ವಚನವನ್ನ, ಕಾಯಪ್ರವೃತ್ತಿಯನ್ನ ತಡೆಗಟ್ಟಿಕೊಂಡಿರೋದು, ಅದರಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಕಷಾಯ ಉದಯ ಇದೆ. ಸರ್ವಘಾತಿ ಕಷಾಯಗಳ ಉದಯ ಇದ್ದಾಗಲೂ ಕೂಡ ಮನಸ್ಸನ್ನು ತಡೆಗಟ್ಟಬಹುದು. ಇದೇ ದ್ರವ್ಯಲಿಂಗ. ನಾವು ಸರ್ವಘಾತಿ ಕಷಾಯ ಮೋಹಿನಿ ಕರ್ಮಗಳನ್ನು ಉಪಶಮನಗೊಳಿಸದೆ ಅವುಗಳ ಕ್ಷಯೋಕ್ಷಮವಾಗದೆ 10 ಪರಿಗ್ರಹಗಳನ್ನು ತ್ಯಾಗ ಮಾಡಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡಿದ್ದೇವೆ ಅಂತಂದ್ರೆ ಆ ದಿಗಂಬರ ದೀಕ್ಷೆ ಆದ ನಂತರ ಮನಸ್ಸನ್ನ ಪರಿಗ್ರಹದಲ್ಲಿ ಹೋಗಲಿಕ್ಕೆ ಬಿಡದೇ ಇರೋದು ಇದು ಮನೋಗುಪ್ತಿ ಅಂತ ಅನಿಸಿಕೊಳ್ಳಬೇಕಾಗಿತ್ತು. ಇದನ್ನು ವಚನಗುಪ್ತಿ, ವಚನದಿಂದ ಅವುಗಳ ಮಾತನ್ನ ಆಡುವುದಿಲ್ಲ ಅಂತಂದ್ರೆ ಅದು ವಚನಗುಪ್ತಿ ಅಂತ ಅನ್ನಿಸಿಕೊಳ್ಳಬೇಕಾಗಿತ್ತು. ಕಾಯ ಪ್ರವೃತ್ತಿಯನ್ನ ಅದರಲ್ಲಿ ಆಗಲಿಕ್ಕೆ ಬಿಡಲ್ಲ ಅಂತಂದ್ರೆ ಅದು ಕಾಯ ಗುಪ್ತಿ ಅಂತ ಅನ್ನಿಸಿಕೊಳ್ಳಬೇಕಾಗಿತ್ತು. ಆದರೆ ಇದು ಕಾಯಗುಪ್ತಿ ಅಲ್ಲ. ಈ ಗುಪ್ತಿಗೆ ಮಿಥ್ಯಾಗುಪ್ತಿ ಅಂತಂದಿದ್ದಾರೆ. ಆ ಸಮಿತಿಗಳಿಗೂ ಕೂಡ ಮಿಥ್ಯಾ ಸಮಿತಿಗಳು, ಆ ಪಂಚ ಮಹಾವ್ರತಿಗಳಿಗೂ ಕೂಡ ಮಿಥ್ಯಾ ಪಂಚ ಮಹಾವ್ರತಗಳು ಅಂತ ಹೇಳಿದ್ದಾರೆ.
ಯಾವ ಮಹಾವೃತಗಳು, ಸಮಿತಿಗಳು, ಗುಪ್ತಿಗಳು ಮಿಥ್ಯಾ ಇವೆಯೋ ಅವುಗಳಿಗೆ ವ್ಯವಹಾರ ಧರ್ಮದ ಸಂಜ್ಞೆ ಇರುವುದಿಲ್ಲ, ಹೆಸರಿರುವುದಿಲ್ಲ. ತಿಳ್ಕೊಳ್ಳುವಂಥ ವಿಷಯ ಡೀಪ್ ಇದೆ. ಅರ್ಹಂತರ ಮತ ಮೊದಲೇ ಸೂಕ್ಷ್ಮ. ಆ ಸೂಕ್ಷ್ಮತೆಯಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಹೊರಟಾಗ ಸ್ವಲ್ಪ ದಾರಿ ಎಡ್ದು ಆ ಕಡೆ ಈ ಕಡೆ ಆದ್ಯೋ ಅಂತಂದ್ರೆ ದಾರಿ ಬಿಟ್ಟು ಹೋಗಿರ್ತದೆ ನಮ್ಮನ್ನು. ವ್ಯವಹಾರ ಅನ್ನುವಂತಹ ಶಬ್ದವನ್ನ ನಾವು ಯಾವಾಗ ಕೊಡಬೇಕು ಅಂತಂದ್ರೆ, ಯಾವ ವ್ಯವಹಾರದ ಜೊತೆಯಲ್ಲಿ ಭಾವದ ಸಂಬಂಧವೂ ಇದೆಯೋ ಅದೇ ನಿಜವಾದ ವ್ಯವಹಾರ. ಅಂದರೆ ಯಾವ ವ್ಯವಹಾರ ಮಹಾವೃತಾದಿಗಳು, ಸಮಿತಿಗಳು, ಗುಪ್ತಿಗಳು ಭಾವ ಸಂಯಮದ ಉತ್ಪತ್ತಿಯಲ್ಲಿ ಸಹಾಯಕವಾಗಿವೆಯೋ ಅಥವಾ ಭಾವ ಸಂಯಮವನ್ನು ಉತ್ಪನ್ನ ಮಾಡಿಕೊಂಡಿವೆಯೋ ಅಂಥ 13 ಪ್ರಕಾರದ ಚಾರಿತ್ರಗಳೆಲ್ಲ ಯಥಾರ್ಥವಾಗಿರುವುದರಿಂದ ಅವುಗಳಿಗೆ ವ್ಯವಹಾರ ಅಂತ ಹೆಸರಿದೆ. ಅನ್ಯಥಾ ಅವು ವ್ಯವಹಾರನೂ ಅಲ್ಲ. ಯಾಕೆಂದರೆ ಅಂಥ ವ್ಯವಹಾರ ಚಾರಿತ್ರ ನಿಶ್ಚಯ ಚಾರಿತ್ರದ ಉತ್ಪತ್ತಿಗೆ ಕಾರಣವಾಗಿರುವುದೇ ಇಲ್ಲ. ನಿಶ್ಚಯ ಚಾರಿತ್ರ, ನಿಶ್ಚಯ ಮುಕ್ತಿ, ನಿಶ್ಚಯ ಮಹಾವೃತ, ನಿಶ್ಚಯ ಸಮಿತಿಗಳು ಅಂತಂದ್ರೆ ಧ್ಯಾನಾವಸ್ಥೆಯಲ್ಲಿ ಇರುವಂಥವುಗಳು. ಈ ಧ್ಯಾನಾವಸ್ಥೆ, ಈ ಸಮ್ಯಕ್ ಆತ್ಮನ ಸ್ವರೂಪನ ಶುದ್ಧೋಪಯೋಗ ರೂಪ ಆತ್ಮಸ್ವರೂಪ, ಆತ್ಮಾನುಭೂತಿ ರೂಪ ಧ್ಯಾನದ ಅವಸ್ಥೆ ಪ್ರಾಪ್ತವಾಗಬೇಕು ಅಂತಂದರೆ ಇಲ್ಲಿ 2 ಪಕ್ಷಗಳು ಬೇಕು. ಅದಕ್ಕಿಂತ ಮೊದಲು ಒಂದು ಭಾವ ವೃತ್ತಗಳ ಪಕ್ಷ, ಮತ್ತೊಂದು ದ್ರವ್ಯ ವೃತ್ತಗಳ ಪಕ್ಷ, ಎರಡೂ ಬೇಕು. ಈ ಎರಡೂ ಸೇರಿ ವ್ಯವಹಾರ ಅಂತ ಅನ್ನಿಸಿಕೊಂಡಿದೆ. ಭಾವರಹಿತ ದ್ರವ್ಯವೃತ್ತಗಳು ವ್ಯವಹಾರ ಅಲ್ಲ. ವ್ಯವಹಾರ ಅಂದರೆ ಕರ್ಮಗಳ ಕ್ಷಯೋಕ್ಷಮದೊಂದಿಗೆ, ಕರ್ಮಗಳ ಕ್ಷಯೋಕ್ಷಮ ಆಗುವುದರೊಂದಿಗೆ ಈ ಬಾಹ್ಯವೃತ್ತಗಳ ಪಾಲನೆ, ಇದು ವ್ಯವಹಾರ. ಇದು ವ್ಯವಹಾರ, ಇದು ಸಮ್ಯಕ್ ವ್ಯವಹಾರ. ಕೇವಲ ದ್ರವ್ಯಲಿಂಗವನ್ನ ಧಾರಣೆ ಮಾಡಿರತಕ್ಕಂತಹ ಮಹಾವೃತಿ ಮುನಿಗಳ ಬಳಿಯಲ್ಲಿ ಈ ವ್ಯವಹಾರ ಚಾರಿತ್ರ ಇರುವುದೇ ಇಲ್ಲ. ಎಲ್ಲಿ ವ್ಯವಹಾರ ಚಾರಿತ್ರವಿದೆಯೋ ಅಲ್ಲಿ 6ನೇ ಗುಣಸ್ಥಾನ ಇರಲೇಬೇಕು. ಆ ವ್ಯವಹಾರ ಚಾರಿತ್ರದೊಂದಿಗೆ ದ್ರವ್ಯ ಚಾರಿತ್ರ ಮತ್ತು ಭಾವ ಚಾರಿತ್ರ, 2 ಪ್ರಕಾರದ ಚಾರಿತ್ರ 6ನೇ ಗುಣಸ್ಥಾನದಲ್ಲಿದೆ. ಕೆಳಗಡೆಗಿಲ್ಲ. ಕೆಳಗಡೆಗೇನಿಲ್ಲ, ದ್ರವ್ಯ ವೃತ್ತಗಳಿವೆ, ಆದರೆ ಭಾವವೃತ್ತಗಳಿಲ್ಲ. ಮೈನಸ್ ಭಾವವೃತ, ಮೈನಸ್ ಭಾವವೃತ ರೂಪ ದ್ರವ್ಯವೃತ, ಅದು ಮಿಥ್ಯಾ ಚಾರಿತ್ರ, ಅದು ವ್ಯವಹಾರ ಚಾರಿತ್ರ ಅಲ್ಲ. ಎಲ್ಲಿ ವ್ಯವಹಾರ ಚಾರಿತ್ರ ಇದೆಯೋ ಅಲ್ಲಿ ಭಾವವೂ ಇದೆ. ಭಾವ ನಿಯಮದಿಂದ ಇರಲೇಬೇಕು. ಆಮೇಲೆ ಭಾವ ಮತ್ತು ದ್ರವ್ಯ ಎರಡೂ ಇದೆ ಅಂತಂದ್ರೆ ಗುಣಸ್ಥಾನ ಯಾವುದಾಯಿತು? 6ನೇ ಗುಣಸ್ಥಾನ ಆಯಿತು. 6ನೇ ಗುಣಸ್ಥಾನ ಆಯಿತು ಅಂತಂದ್ರೆ ಇದು ವ್ಯವಹಾರ, ನಿಜವಾದ ವ್ಯವಹಾರ. ಈ ವ್ಯವಹಾರ ಯಾವುದಕ್ಕೆ ಸಮರ್ಥ ಇದೆ? ನಿಶ್ಚಯ ಚಾರಿತ್ರದ ಉತ್ಪತ್ತಿಗಾಗಿ ಸಮರ್ಥವಾಗಿರ್ತಕ್ಕಂಥ ಚಾರಿತ್ರ ಇದು. ಇದರಲ್ಲಿ ಸಾಮರ್ಥ್ಯ ಇರುವುದರಿಂದ ಇದು ಸಮರ್ಥ ಅಂತ ಹೇಳಿದ್ದಾರೆ. ಮಿಥ್ಯಾ ದ್ರವ್ಯ ಚಾರಿತ್ರದಿಂದ ನಿಶ್ಚಯ ಭುಕ್ತಿಯನ್ನ ನೇರವಾಗಿ ಪಡೆಯಬಹುದೇನು? ಮಿಥ್ಯಾ ಮಹಾವೃತಗಳಿಂದ, ಮಿಥ್ಯಾ ಗುಪ್ತಿಗಳಿಂದ, ಮಿಥ್ಯಾ ಸಮಿತಿಗಳಿಂದ ನೇರವಾಗಿ ನಾವು ಆತ್ಮಾನುಭೂತಿಯನ್ನು ಮಾಡಬಹುದೇನು? ಇಲ್ಲ. ಆತ್ಮಾನುಭೂತಿ 7ನೇ ಗುಣಸ್ಥಾನದಲ್ಲಿ
ಹೋಗಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಆತ್ಮಸ್ವರೂಪವನ್ನು ಅನುಭವಿಸುವಾಗ ಅಲ್ಲಿ ನಿಶ್ಚಯ 13 ಪ್ರಕಾರದ ಚಾರಿತ್ರಗಳು, ನಿಶ್ಚಯ ಚಾರಿತ್ರಗಳು ಪ್ರಾಪ್ತವಾಗುವುದು. ಆ ನಿಶ್ಚಯ 13 ಪ್ರಕಾರದ ಚಾರಿತ್ರಗಳಿಗೆ ಅಭೇದ ಚಾರಿತ್ರ ಅಂತ ಹೇಳಿದ್ರು. ಅಭೇದ 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 ಚಾರಿತ್ರ ಅಂದರೆ ನಿಶ್ಚಯ ಚಾರಿತ್ರ. ಭೇದ ಚಾರಿತ್ರ ಅಂತಂದ್ರೆ ವ್ಯವಹಾರ ಚಾರಿತ್ರ. ಭೇದ ಮೋಕ್ಷ ಮಾರ್ಗ ಅಂತಂದ್ರೆ ವ್ಯವಹಾರ ಮೋಕ್ಷ ಮಾರ್ಗ. ಅಭೇದ ಮೋಕ್ಷ ಮಾರ್ಗ ಅಂದರೆ ನಿಶ್ಚಯ ಮೋಕ್ಷ ಮಾರ್ಗ, ಆತ್ಮಾನುಭೂತಿ. ಅಭೇದ ಅಂತಂದ್ರೆ ಭೇದಿಲ್ಲ. 13 ಪ್ರಕಾರದ ಚಾರಿತ್ರಗಳೆಲ್ಲ ಸೇರಿ ಅದು ಒಂದೇ. ಭೇದ ಚಾರಿತ್ರ ಅಂತಂದ್ರೆ 13 ರೂಪಾಯಿಗಳು, ಒಂದು ಬೇರೆ ಬೇರೆ 13 ನೋಟುಗಳು. ಅಭೇದ ಚಾರಿತ್ರ ಅಂತಂದ್ರೆ 13 ರೂಪಾಯಿಯ ಒಂದೇ ನೋಟ, ಭೇದಿಲ್ಲ, ಬೇರೆ ಬೇರೆಯಾಗಿಲ್ಲ. ಅಭೇದ ಅಂತಂದ್ರೆ ಶರ್ಬತ್ತು. ಶರ್ಬತ್ ಅಂತಂದ್ರೆ 3ರ ಭೇದ, ಬೇರೆ ಬೇರೆಯಾಗಿಲ್ಲ. 3 ಒಂದೇ ಜಾಗದಲ್ಲಿವೆ, ಕೂಡ್ಕೊಂಡಿವೆ. ಯಾವ್ಯಾವು? ನೀರು, ಸಕ್ಕರೆ ಮತ್ತು ನಿಂಬೆ ರಸ. ಹೌದು, ನಿಂಬೆ ರಸ ಸೇರಿಸಿದಾಗ ಅದರ ಹೆಸರೇನಾಯಿತು? ಶರ್ಬತ್ ಅಂತಾಯಿತು. ಅದನ್ನು ಬೇರೆ ಬೇರೆ ಇಟ್ರೆ ಅದಕ್ಕೆ ಶರ್ಬತ್ ಅನ್ಬಹುದೇನು? ಇನ್ನೂ ಕೂಡಿಸಿಲ್ಲ, ಬೇರೆ ಬೇರೆ ಇಟ್ಟಿದ್ದೇವೆ. ನಿಂಬೆ ರಸ ಬೇರೆ ಇಟ್ಟಿದ್ದೇವೆ, ಸಕ್ಕರೆ ಬೇರೆ ಇದೆ, ನೀರು ಬೇರೆ ಇದೆ. ಆ ನೀರಿಗೆ ಶರ್ಬತ್ ಅನ್ಬಹುದೇನು? ಆ ಶರ್ಬತ್ ಅಂತಕ್ಕಂಥ ನೀರಿಗೆ ಒಂದು ಹೊಸ ಹೆಸರು ಬಂತು ಅಂತಂದ್ರೆ ಯಾವಾಗ ಬಂತು? 3 ಕೂಡಿಸಿದಾಗ ಹೊಸ ಹೆಸರು ಬಂತು. ಹಾಗೆ ನಿಶ್ಚಯ ಚಾರಿತ್ರ ಅಂತಕ್ಕಂಥ ಹೊಸ ಹೆಸರು ಏನು ಬರ್ತದೆಯಲ್ಲ, ಅದು ಯಾವಾಗ ಬರ್ತದೆ ಅಂತಂದ್ರೆ 6ನೇ ಗುಣಸ್ಥಾನದಲ್ಲಿ ಭೇದ ಚಾರಿತ್ರವನ್ನು ಪಾಲನೆ ಮಾಡ್ತಿರ್ತೇವೆ. ಇಲ್ಲಿ ನಡೆಯುವಾಗ ಅಹಿಂಸಾ ವೃತ್ತದ ಪಾಲನೆ, ಮಾತನಾಡುವಾಗ ಸತ್ಯ ಮಹಾವೃತದ ಪಾಲನೆ, ಇರುವಾಗ ಏಳುವಾಗ ಅಚೌರ್ಯ ಮಹಾವೃತದ ಪಾಲನೆ. ಯಾವಾಗ? ಇರುವಾಗ, ಏಳುವಾಗ, ಎಲ್ಲಾದರೂ ಇರುವಾಗ. ಎಲ್ಲಿರಬೇಕು? ಯಾರಾದರೂ ಜಾಗವನ್ನು ಕಸಿದುಕೊಂಡಿರ್ಬೇಕೇನು? ಬಲವಂತಿಕೆಯಿಂದ ಇರಬೇಕೇನು? ಇಲ್ಲ, ಅವರು ಜಾಗವನ್ನು ಕೊಟ್ಟಾಗ ಇರಬೇಕು, ಆವಾಸ ದಾನವನ್ನು ಕೊಟ್ಟಾಗ ಇರಬೇಕು. ಅವರಲ್ಲಿ ಕೊಡ್ತಕ್ಕಂತಹ ಭಾವಿಲ್ಲ. ಆಮೇಲೆ ನಾವು ಹೋಗಿ ಕೂತ್ಕೊಳ್ತೇವೆ ಅಂತಂದ್ರೆ ಕೊಡಬೇಕಂತಕ್ಕಂಥ ಭಾವಿಲ್ಲ. ನಾವು ಹೋಗಿ ಕೂತ್ಕೊಳ್ತೇವೆ ಅಂತಂದ್ರೆ ಉಪಸರ್ಗ ಆಗಬಹುದು. ಫಾರ್ ಎಕ್ಸಾಂಪಲ್ ಸೇಡ್ಬಾಳ, ನಿವೇದನ ಮಾಡಿದ್ರೆ ಇರಬಹುದು, ನಿವೇದನ ಮಾಡದೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಪರಿಗ್ರಹದ ಸ್ವಾಮಿತ್ವ ಯಾರಿಗಿದೆ? ಯಾರಿಗಿದೆ ಅದು? ಆ ಪರಿಗ್ರಹದ ಸ್ವಾಮಿತ್ವ ಅವರಿಗಿದೆ, ನಮಗಿಲ್ಲ. ಆದ್ರೆ ಕೊಡುವಂತ ಭಾವನೆಯಿಂದ ಕೊಟ್ಟರು ಅಂತಂದ್ರೆ ಇರ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಕೊಡುವಂತ ಭಾವ ಇಲ್ಲ ಅಂತಂದ್ರೆ ಮುನಿಗಳು ಬಲವಂತಿಕೆಯಿಂದ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಅಚೌರ್ಯ ಮಹಾವ್ರತ. ಇನ್ನು ಕೊಟ್ಟ ನಂತರ ಅವರು ಕಸ್ಕೊಳ್ತಾರೆ ಅಂತಂದ್ರೆ ಅದು ಉಪಸರ್ಗ.
ವಿಷ್ಣುಕುಮಾರ ಮುನಿಗಳು 3 ಹೆಜ್ಜೆ ಸ್ಥಾನವನ್ನು ಸ್ವೀಕಾರ ಮಾಡಿದರು. ಸಂಕಲ್ಪ ಮಾಡಿಸಿ ತಕ್ಕೊಂಡ್ರು. ಯಾಕೆ? ಕೊಟ್ಟ ನಂತರ ವಾಪಸ್ ತಗೊಳ್ಳಲ್ಲ. ಮತ್ತು ಕೊಟ್ಟ ನಂತರ ವಾಪಸ್ ತಗೊಂಡ್ರು ಅಂತಂದ್ರೆ ದೋಷ ಇವರಿಗಲ್ಲ, ಅವರಿಗೆ ಬರುತ್ತೆ, ಉಪಸರ್ಗ ಆಗುತ್ತೆ. ವಿಷ್ಣುಕುಮಾರ ಮುನಿಗಳು 3 ಹೆಜ್ಜೆ ಸ್ಥಾನವನ್ನು ಕೂತ್ಕೊಳ್ಳಿಕ್ಕೆ ತಗೊಂಡ್ರು. ನಮಗೆ 3 ಹೆಜ್ಜೆ ಬೇಕು, ಅಳಿದುಕೊಳ್ಳುವಂತ ಹೇಳಿದ ಮಂತ್ರಿ. ಅಳಿದುಕೊಳ್ಳುವಂತ ಹೇಳಿದ. ಆಮೇಲೆ 1 ಹೆಜ್ಜೆ ಹಾಕಿದ್ರು. ವಿಷ್ಣುಕುಮಾರ ಮುನಿಗಳು ಆ ಜಾಗ ತುಂಬಿ ಹೋಯಿತು. ಅಷ್ಟು ದೊಡ್ಡ ಹೆಜ್ಜೆ ಅವ್ರದ್ದು. ರಿದ್ಧಿಧಾರಿಗಳಿದ್ರಲ್ಲ, ವಿಕ್ರಿಯಾ ರಿದ್ಧಿ, ತಮ್ಮ ವಿಕ್ರಿಯಾ ಶಕ್ತಿಯಿಂದ ಹೆಜ್ಜೆಯನ್ನ ದೊಡ್ಡದಾಗಿ ಮಾಡಿಕೊಂಡ್ರು. 3 ಹೆಜ್ಜೆ ಅಂತ ಹೇಳಿದಾರಲ್ಲ, ಆಮೇಲೆ ಹೆಜ್ಜೆ ಅಂದ್ರೆ ಹೆಜ್ಜೆ ನಮ್ದು ಎಷ್ಟಿದೆ ಅಷ್ಟು ಕೊಡಬೇಕು. 1 ಹೆಜ್ಜೆಯನ್ನ ಇಟ್ಟರು, ಜಾಗ ತುಂಬಿ ಹೋಯಿತು. 2ನೇ ಹೆಜ್ಜೆಯನ್ನು ಇಟ್ಟರು, ಇಡ್ಲಿಕ್ಕೆ ಅಲ್ಲಿ ಜಾಗ ಉಳಿಲಿಲ್ಲ. 3ನೇ ಹೆಜ್ಜೆ ಇಡಬೇಕಂತಂದ್ರೆ ಜಾಗ ಇಲ್ಲವೇ ಇಲ್ಲ. ಇನ್ನ ಎಲ್ಲಿಡಬೇಕು ಕೇಳಿದ್ರು. ಇದನ್ನ ಎಲ್ಲಿಡಬೇಕು? 3ನೇ ಹೆಜ್ಜೆ ನಮ್ಗೆ ಕೊಡ್ಲೇಬೇಕು, ನೀವು ಕೊಡಿ ಅಂತ ಹೇಳಿ ಅಂದ್ರ, ಆಮೇಲೆ ನಮ್ಮ ತಲೆ ಮೇಲೆ ಇಟ್ಬಿಡಿ ಅಂತ ಹೇಳಿ ಅನ್ಬಂತ ಪಾಳಿ ಬಂತಲ್ಲ. ಆವಾಗ ಉಪಸರ್ಗ ದೂರ ಆಯಿತು. ಅವರನ್ನು ವಚನದಲ್ಲಿ ಕಟ್ಕೊಂಡು ಹೋಗಿದ್ರು. ಇಲ್ಲ ಅಂತಂದ್ರೆ ವಿಷ್ಣುಕುಮಾರ್ ಮುನಿಗಳ ಮೇಲಿನೂ ಉಪಸರ್ಗ ಮಾಡಬಹುದಾಗಿತ್ತಲ್ಲ. ರಕ್ಷಣೆ ಮಾಡಲಿಕ್ಕೆ ಬಂದವರ ಮೇಲೆ ಉಪಸರ್ಗ ಆಗಬಹುದಾಗಿತ್ತು. ಹಾಗೆ ಆಗಲಿಲ್ಲ. ಹಾಗೆ ಆಗಬಾರ್ದಂತ ಹೇಳಿಬಿಟ್ಟು ತಲೆ ನಡೆಸಿದರು ವಿಷ್ಣುಕುಮಾರ ಮುನಿಗಳು. ನಮಗೂ ದೋಷ ಹತ್ತಿರಬಾರ್ದು, ಮತ್ತು 700 ಜನ ಮುನಿಗಳ ರಕ್ಷಣೆ ಆಗಬೇಕು, ಮತ್ತು ಇವರಿಗೆ ಬುದ್ಧಿ ಬಂದಿರಬೇಕು. ಈ 3 ಮಾತನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಉಪಸರ್ಗ ನಿವಾರಣೆಯನ್ನ ಮಾಡಿ ಅವರನ್ನ ಧರ್ಮಾತ್ಮರನ್ನಾಗಿ ಮಾಡಿದರು. ತಮ್ಮ ವೈರವನ್ನು ಬಿಟ್ಟುಬಿಟ್ರು, ಕ್ಷಮೆ ಬೇಡಿದರು, ಸಮ್ಯಕ್ ದೃಷ್ಟಿಗಳಾದರು, ನಿಜವಾದ ಶ್ರಾವಕರ ಅವಸ್ಥೆಗೆ ಬಂದರು ಆ 4 ಜನ ಮಂತ್ರಿಗಳು. ಮುನಿಗಳ ಅಚೌರ್ಯ ಮಹಾವ್ರತ ಅಂತಂದ್ರೆ ಬಹಳ ಸೂಕ್ಷ್ಮವಾದದ್ದು. ಈ ಮಹಾವ್ರತಗಳ ಯಾವ ಪೂರ್ಣತೆ ಇದೆ, ಸಂಪೂರ್ಣತೆ, ಮಹಾವ್ರತ ಅಚೌರ್ಯ ಮಹಾವ್ರತದ ಸಂಪೂರ್ಣತೆ ಏನಿದೆಯಲ್ಲ, ಇದು ಎಲ್ಲಿ ಹೋಗಿ ಪೂರ್ಣ ಆಗ್ತದೆ ಅಂತಂದ್ರೆ 13ನೇ 14ನೇ ಗುಣಸ್ಥಾನಕ್ಕೆ ಹೋದಾಗ ಪೂರ್ಣ ಆಗುತ್ತೆ. ಬಹಳ ಒಳ್ಳೆಯ ವಿಷಯ ಇದೆ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಅರಿಹಂತ ಪರಮೇಷ್ಠಿಗಳು ಅವರು ಕೂಡ ಅಚೌರ್ಯ ಮಹಾವ್ರತವನ್ನ ಇನ್ನೂ ಪೂರ್ತಿಯಾಗಿ ಸಂಪೂರ್ಣವಾಗಿ ಪಾಲನೆ ಮಾಡ್ತಾ ಇಲ್ಲ. ಅಚೌರ್ಯ ಮಹಾವ್ರತವನ್ನ ಹೆಚ್ಚಿಸಿಕೊಂಡು ಹೋಗತಕ್ಕಂತಹ ಅಭ್ಯಾಸಿಗಳು. ಅಚೌರ್ಯ ಮಹಾವ್ರತ ಅಂತಂದ್ರೆ ಹೇಗಿರ್ತದೆ ನೋಡಿ. ಯಾವುದು ನಮ್ಮದಲ್ಲವೋ ಅದನ್ನ ನಮ್ಮದು ಅಂತ ಹೇಳಿಬಿಟ್ಟು ಗ್ರಹಣೆ ಮಾಡುವುದೇ ಅಚೌರ್ಯ ಮಹಾವ್ರತದ ದೋಷ. ಪರವಸ್ತುವನ್ನ ತ್ಯಾಗ ಮಾಡಿದೆ ಅಂದ ಮೇಲೆ ಪರವಸ್ತುಗಳ ಗ್ರಹಣೆ ಮಾಡಬಾರ್ದಲ್ಲ. ತ್ಯಾಗ ಮಾಡಿದ್ರೂ ಕೂಡ ಗ್ರಹಣೆ ಆಗ್ತಾ ಇದೆ. ಅರ್ಹಂತ ಪರಮೇಷ್ಠಿಗಳು ಕೂಡ ಗ್ರಹಣ ಮಾಡ್ತಾ ಇದ್ದಾರೆ. ಏನನ್ನ ಗ್ರಹಣ ಮಾಡ್ತಿರಬಹುದು? ಎಲ್ಲಾ ಬಾಹ್ಯ ಪರಿಗ್ರಹ ಬಿಟ್ಟಿದ್ದಾರೆ 6ನೇ ಗುಣಸ್ಥಾನದಲ್ಲಿರುವಾಗ. ಯಾವ ಕಷಾಯನೂ ಇಲ್ಲ, ಎಲ್ಲ ಕಷಾಯಗಳು ಕ್ಷಯ ಆಗಿವೆ. ಆದರೂ ಕೂಡ ಅರ್ಹಂತ ಪರಮೇಷ್ಠಿಗಳು ಇನ್ನೂ ಪರವಸ್ತುವನ್ನ ಗ್ರಹಣ ಮಾಡ್ತಾ ಇದ್ದಾರಂತೆ. ಯಾವುದನ್ನ? ಲೋಭ, ಯೋಗ. ಯೋಗದಿಂದ
ಚಾರಿತ್ರವನ್ನು ಪಾಲನೆ ಮಾಡಬೇಕು. ಆ ಯೋಗದಿಂದ ಯಾವುದನ್ನು ಗ್ರಹಣ ಮಾಡ್ತಾ ಇದ್ದಾರೆ? ಆ ಯೋಗದಿಂದ ಸಾತಾವೇದನೆಯ ಕರ್ಮವನ್ನ ಗ್ರಹಿಸಿಕೊಳ್ತಾ ಇದ್ದಾರೆ. ಕರ್ಮಗಳನ್ನ ತಗೊಂಡು ಒಳಗಡೆ ಇಟ್ಕೊಳ್ತಾ ಇದ್ದಾರೆ ಅಥವಾ ಇಲ್ಲ? ಇಟ್ಟುಕೊಳ್ತಾ ಇದ್ದಾರೆ. ಸಂಗ್ರಹ ಆಗ್ತಾ ಇದೆ. ಸಾತಾವೇದನೆಯ ಕರ್ಮವನ್ನು ಸಂಗ್ರಹಿಸಿಕೊಳ್ತಾ ಇದ್ದಾರೆ. ಇದು ಚೋರಿ ಇದೆ, ಪರವಸ್ತುಗಳ ಚೋರಿ. ಇದು ಚೋರಿ ಇದೆ. ಇದನ್ನು ಕೂಡ ಗ್ರಹಣ ಮಾಡಬಾರದು. ಆಮೇಲೆ ಶರೀರದಿಂದ, ಸಂಪೂರ್ಣ ಶರೀರ ಪ್ರದೇಶಗಳಿಂದ ಕರ್ಮಗಳನ್ನು ಗ್ರಹಣ ಮಾಡ್ತಾ ಇದ್ದಾರೆ ಶರೀರದ ಸ್ಥಿರತೆಗಾಗಿ. ಇದು ಕೂಡ ಚೋರಿ ಇದೆ. ಆಮೇಲೆ 6ನೇ ಗುಣಸ್ಥಾನದಲ್ಲಿರುವಾಗ ಆಹಾರವನ್ನೂ ಸ್ವೀಕಾರ ಮಾಡ್ತಾರೆ ಮುನಿಗಳು. ಇದು ಕೂಡ ಪರವಸ್ತು ಇದೆ, ಆದರೆ ಇದು ಚೋರಿ ಅಲ್ಲ. ಯಾಕೆಂದ್ರೆ ಕೊಡುವವರು ಕೊಡ್ತಾ ಇದ್ದಾರೆ, ತಗೊಳ್ಳುವವರು ತಗೊಳ್ತಾ ಇದ್ದಾರೆ. ಇದು ಚೋರಿ ಅಲ್ಲ. ಕೊಡದೇನೂ ತಗೊಳ್ಳೋದು ಇದು ಚೋರಿ. ನಾವು ಕರ್ಮಗಳನ್ನ ಆಶ್ರಯ ಮಾಡ್ಕೊಳ್ತೇವೆ. ಎಂಥ ಕರ್ಮಗಳನ್ನ? ಸಾತಾವೇದನಿ ಕರ್ಮಗಳನ್ನ ಯಾರಾದ್ರೂ ಕೊಡ್ತಾ ಇದ್ದಾರೇನು? ಇಲ್ಲ. ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳನ್ನ ಯಾರಿಗೆ ಕೇಳದೇನೆ ಹೇಳ್ದೇನೆ ಅವುಗಳನ್ನು ಗ್ರಹಣ ಮಾಡ್ತಾ ಇದ್ದೀವಿ. ಪರವಸ್ತುಗಳ ಗ್ರಹಣೆಯೇ ಚೋರಿ. ಈ ಚೋರಿಯನ್ನು ತ್ಯಾಗ ಮಾಡಬೇಕು. ಅಚೌರಿ ಮಹಾವ್ರತ ಇನ್ನೂ ಪೂರ್ಣ ಆಗಿಲ್ಲ, 13ನೇ ಗುಣಸ್ಥಾನದಲ್ಲಿ. ಆ ಮಹಾವ್ರತ ಪೂರ್ಣ ಆಗಬೇಕು ಅಂತಂದ್ರೆ 14ನೇ ಗುಣಸ್ಥಾನಕ್ಕೆ ಹೋಗಬೇಕು. ಆವಾಗ ಚಾರಿತ್ರ ಪೂರ್ಣ ಆಯಿತು. ಸಮ್ಯಕ್ ದರ್ಶನ 13ನೇ ಗುಣಸ್ಥಾನದಲ್ಲಿ ಪೂರ್ಣಿದೆ. ಅದರೊಳಗೆ ಯಾವ ಕಮ್ಮಿನೂ ಇಲ್ಲ. ಸಮ್ಯಕ್ ಜ್ಞಾನ ಕೇವಲ ಜ್ಞಾನ ಇದೆ, ಕ್ಷಾಯಿಕ ಜ್ಞಾನ, ಅದರಲ್ಲೂ ಕೂಡ ಯಾವ ಕಮ್ಮಿನೂ ಇಲ್ಲ. ಚಾರಿತ್ರದಲ್ಲಿ ಕಮ್ಮಿ ಇದೆ. ಇನ್ನೂ ಚಾರಿತ್ರದಲ್ಲಿ ಕಮ್ಮಿ ಇದೆ. ಏನು ಕಮ್ಮಿ ಇದೆ? ಯೋಗ ಅನ್ನತಕ್ಕಂಥದ್ದೊಂದು ಉಳಿದಿದೆಯಲ್ಲ, ಇದು ಯೋಗ. ಇದು ಚಾರಿತ್ರದ ದೋಷ. ಚಾರಿತ್ರದಲ್ಲಿ ಕರ್ಮಗಳ ಆಶ್ರವನ್ನ ಮಾಡಲಿಕ್ಕೆ ನಿಮಿತ್ತವಾದದ್ದು ಯೋಗ. ಈ ಯೋಗ ಆಶ್ರವದ ದೋಷ, ಆಶ್ರವ ಚಾರಿತ್ರದ ದೋಷ. ಈ ಯೋಗವನ್ನ ಅಯೋಗ ಮಾಡಬೇಕು, ಅಯೋಗ ಕೇವಲಿ ಆಗಬೇಕು. ಯೋಗ ನಿಗ್ರಹವನ್ನ ಮಾಡಿಕೊಳ್ಳಬೇಕು. ಮನ ವಚನ ಕಾಯಗಳ ಪ್ರವೃತ್ತಿಯೂ ಕೂಡ ಚಾರಿತ್ರದ ದೋಷ. ಇದು ಉಳಿಯಲೇಬಾರದು, ಇದು ಹೋಗಬೇಕು. ಅದಕ್ಕೆ 13ನೇ ಗುಣಸ್ಥಾನದ ಅರಿಹಂತ ಕೇವಲಿಗಳು ಎಲ್ಲವನ್ನ ನಿಗ್ರಹ ಮಾಡಿಕೊಳ್ತಾರೆ. ಮನೋಯೋಗ ಇಲ್ಲ, ತಟಸ್ಥ. ಮನೋಯೋಗ ನಿಗ್ರಹ ಆಯಿತು, ವಚನ ಯೋಗ ನಿಗ್ರಹ ಆಯಿತು, ಕಾಯ ಯೋಗ ನಿಗ್ರಹ ಆಯಿತು. ಇಷ್ಟು ನಿಗ್ರಹ ಆದ ನಂತರ ಚಾರಿತ್ರ ಪೂರ್ಣ ಆಯಿತು. ಮಹಾವ್ರತಗಳೆಲ್ಲ ಪರಿಪೂರ್ಣವಾಗಿವೆ ಅನ್ನುವಂತಹ ಗುಣಸ್ಥಾನ ಯಾವುದು ಅಂತಂದ್ರೆ 14ನೇದು. 14ನೇ ಗುಣಸ್ಥಾನದಲ್ಲಿ ಮಹಾವ್ರತಗಳು ಪೂರ್ಣವಾಗಿವೆ. ಅರಿಹಂತ ಪರಮೇಷ್ಠಿಗಳು ಕೂಡ ಯಾರು? ಚೋರರು. ಅದಂಗ್ರಿ ಭಗವಂತರು ಚೋರಿ ಮಾಡ್ತಾರೇನಂತ ಅವ್ರ ಮತ್ತೆ ಭಗವಂತರು ಚೋರಿ ಮಾಡ್ತಾ ಇದ್ದಾರೆ. ವಸ್ತುವನ್ನ ಹೇಳದೆ ಕೇಳದೆ ಸ್ವೀಕಾರ ಮಾಡುವುದೇ ಚೋರಿ. ಕೊಟ್ಟಾಗ ತೆಗೆದುಕೊಳ್ಳುವುದು ಇದು ನಿರ್ದೋಷ ವ್ರತ ಪಾಲನೆ. ಅಂಡ್ ಡೇಟ್ ಬರ್ಕೊಂಡು ಬಾಂಡ್ ಬರ್ಕೊಂಡು ತಗೋಬೇಕಲ್ಲ, 2 ದಿನ ಕೊಡ್ತೀರಿ ಅದಕ್ಕಂತ ಹೇಳಿದ್ದಾರೆ. ಯಾವ್ದು ಎಲ್ಲಿ ಆದರೂ ಕೂಡ ಚಾತುರ್ಮಾಸ ಮಾಡುವಾಗ ಆ ಕ್ಷೇತ್ರದ ಮಾಲೀಕರಿಗೆ ಕೇಳಿ
ಆ ಊರಿನ ಮಾಲೀಕರಿಗೆ ಕೇಳಿ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡು ಚಾತುರ್ಮಾಸ ಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಮಾಡ್ಲಿಕ್ಕೆ ನಡೀತದೆ? ಪರ್ಮಿಷನ್ ತಗೋಬೇಕು. ವಸ್ತು ಯಾರ್ದಿದೆ ಅದು, ಅವರ ಪರ್ಮಿಷನ್ ಬೇಕು. ಸಾಮಾಜಿಕ ವಸ್ತು ಸಾಮಾಜಿಕ, ವ್ಯಕ್ತಿಗತ ವಸ್ತು ವ್ಯಕ್ತಿಗತ. ವ್ಯಕ್ತಿಗತ ವಸ್ತುವನ್ನ ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೂ ಪರ್ಮಿಷನ್ ಬೇಕು. ಸಾಮಾಜಿಕ ವಸ್ತು ಇದೆ ಅಂತಂದ್ರೆ ಅದಕ್ಕೂ ಒಂದು ಪರ್ಮಿಷನ್ ಬೇಕು. ಸ್ಥಾಪನಾ ದಿವಸ ನಾವು ಇಲ್ಲಿ ಮಾಡಬೇಕೇನು ಅಂತ ಕೇಳೇ ಮಾಡ್ತೀವಿ. ಯಾಕೆ ಕೇಳದೆ ಮಾಡಿದ್ರೆ, ಪರ್ಮಿಷನ್ ತಗೊಳ್ಳದೆ ಮಾಡಿದ್ರೆ? ಅಚೌರ್ಯ ಮಹಾವ್ರತದಲ್ಲಿ ದೋಷ ಬರುತ್ತದೆ. ಇನ್ನು ಕೆಲವೊಬ್ರು ಕೊಡ್ಲಿಕ್ಕೆ ತಯಾರಿದ್ದಾರೆ, ಕೆಲವೊಬ್ರು ಕೊಡ್ಲಿಕ್ಕೆ ತಯಾರಿಲ್ಲ. ಒಂದು ಗ್ರೂಪ್ ಹೀಗಿದೆ, ಕೊಡ್ಲಿಕ್ಕೆ ತಯಾರಿದೆ. ಇನ್ನೊಂದು ಗ್ರೂಪ್ ಹೀಗಿದೆ, ಕೊಡ್ಲಿಕ್ಕೆ ತಯಾರಿಲ್ಲ. ವಸ್ತು ಕಂಬೈಂಡ್ ಇದೆ. ಆವಾಗ ಏನ್ ಮಾಡ್ಬೇಕು ಮುನಿಗಳು? ಮುನಿಗಳು ಆವಾಗ ಏನ್ ಮಾಡಬೇಕು? ಉತ್ತಮ ಸಂಯಮವನ್ನು ಪಾಲನೆ ಮಾಡೋದಿದೆ. ಉತ್ತಮ ಸಂಯಮದಲ್ಲಿ ಚಾರಿತ್ರವೇ ಉತ್ತಮ ಸಂಯಮ. ಪಂಚ ಮಹಾವ್ರತಗಳಲ್ಲಿ ಅಚೌರ್ಯ ಮಹಾವ್ರತ ಇದು ಪ್ರಧಾನವಾದದ್ದು. ಕೊಡದೇ ಇರತಕ್ಕಂಥ ವಸ್ತುವನ್ನು ತೆಗೆದುಕೊಳ್ಳುವುದು ಚೋರಿ. ಆಮೇಲೆ ಏನ್ ಮಾಡಬೇಕು? ಅಲ್ಲಿ ನಿಲ್ಲೋದಿಲ್ಲ, ಇದೇ ಉತ್ತಮ. ಅಲ್ಲಿ ನಿಲ್ಲೋದಿಲ್ಲ, ಇದು ಉತ್ತಮ. ನಿಲ್ಲುವಂತ ಪ್ರಸಂಗ ಇತ್ತು ಅಂತಂದ್ರೆ ಏನ್ ಮಾಡಬೇಕು? ನಿಲ್ಲುವಂಥದ್ದೇ ಪ್ರಸಂಗ ಬಂತು ಅಂತಂದ್ರೆ ಆವಾಗ ಏನ್ ಮಾಡಬೇಕು? ಅವರೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ಮಾತೇ ಇಲ್ಲ. ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಒಂದು ಪಕ್ಷ ಸ್ಥಾನ ಕೊಡ್ತಾ ಇದೆ, ಇನ್ನೊಂದು ಪಕ್ಷ ವಿರೋಧ ಮಾಡ್ತಾ ಇದೆ. ಅವಾಗ ಅವ್ರು ಏನ್ ಮಾಡಬೇಕು? ಏನ್ ಮಾಡಬಾರ್ದು, ಮೋಕ್ಷಕ್ಕೆ ಹೋಗ್ಬಿಡ್ಬೇಕು ಡೈರೆಕ್ಟ್. ಇಲ್ಲಿ ಜಾಗ ಇಲ್ಲ, ಈ ಭೂಮಿ ಮೇಲೆ ಸ್ಥಳವನ್ನು ಕೊಡ್ತಕ್ಕಂಥವ್ರು ಯಾರೂ ಇಲ್ಲ, ಎಲ್ಲಿಯೂ ನಮಗೆ ಜಾಗ ಸಿಗಲ್ಲ ಅಂತ ಹೇಳ್ಬಿಟ್ಟು ಓಂ ನಮ ಸಿದ್ದೇಬೆ ಮೋಕ್ಷಕ್ಕೆ ಹೋಗ್ಬಿಡ್ಬೇಕು. ಮೋಕ್ಷ ಆಗೋದಿದ್ರೆ ಮೋಕ್ಷಕ್ಕೂ ಹೋಗ್ಬೋದು, ಆದ್ರೆ ಎಲ್ಲಾದ್ರೂ ಇರಬೇಕಲ್ಲ, ಎಲ್ಲಿ ಆದ್ರೂ ಇರಲೇಬೇಕು. ಆಮೇಲೆ ಎಲ್ಲ ಕಡೆಗಳಲ್ಲಿ ಅದೇ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ ಎಲ್ಲಿ ಹೋಗಬೇಕು? ಎಲ್ಲಾದ್ರೂ ಇರಲೇಬೇಕಲ್ಲ. ಎಲ್ಲಾ ಕಡೆಗಳಲ್ಲಿ ಅದೇ ಪರಿಸ್ಥಿತಿ ಇತ್ತು ಅಂದ್ರೆ ಏನ್ ಮಾಡಬೇಕು? ದೊಡ್ಡ ಪ್ರಶ್ನೆ. ಜಾಗ ಸಿಗುವಂತದ್ದಿತ್ತು ಅಂತಂದ್ರೆ ಜಾಗವನ್ನು ಹುಡುಕಬೇಕು. ಜಾಗ ಸಿಗುವಂತಹ ಸಂದರ್ಭ ಇತ್ತು ಅಂತಂದ್ರೆ ಹುಡುಕ್ಯಾಡಿ ನೋಡಬೇಕು. ಒಂದು ಮತದಲ್ಲಿ ಪರ್ಮಿಷನ್ ಸಿಕ್ತು ಅಂತಂದ್ರೆ ಬಹಳ ಒಳ್ಳೆಯದು. ಅಂಥ ಜಾಗವನ್ನು ಹುಡುಕಿ ನೋಡಬೇಕು. ವ್ರತಗಳ ರಕ್ಷಣೆಗಾಗಿ ಇದನ್ನು ಮಾಡಲೇಬೇಕು. ಅಚೌರ್ಯ ಮಹಾವ್ರತದ ರಕ್ಷಣೆಗಾಗಿ ಇದನ್ನು ಮಾಡಲೇಬೇಕು. ಸಾಧ್ಯವೇ ಇಲ್ಲ ಅಂತನ್ನುವಾಗ ಕಾಲಾಯ ತಸ್ಮೈ ನಮಃ ಅಂತನ್ಬೇಕು. ಸ್ವಲ್ಪ ದೋಷ ಬರುತ್ತೆ, ಅದನ್ನು ಸ್ವೀಕಾರ ಮಾಡಬೇಕು. ಅರ್ಹಂತ ಪರಮಿಷ್ಠಿಗಳು ಯಾವ ತರ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ, 13ನೇ ಗುಣಸ್ಥಾನದಲ್ಲಿ ಆಯು ಕರ್ಮ ಪೂರ್ಣ ಆಗುವ ತನಕ ಇರಲೇಬೇಕಲ್ಲ, ಇರಲೇಬೇಕು. ಆದರೆ ಈ ಯೋಗ ಇದನ್ನು ನಾವು ನೈಸರ್ಗಿಕವಾಗಿ ಪಡ್ಕೊಂಡಿದ್ದೇವೆ. ಇದು ತನ್ನ ನಿಸರ್ಗದ ಕಾರ್ಯವನ್ನು ಬಿಡಲ್ಲ. ಈ ಯೋಗ ಪ್ರವೃತ್ತಿ ಆಯು ಮುಗಿಯುವ ತನಕ ಇದ್ದೇ ಇರುವುದು. ಅದಕ್ಕಾಗಿ
ಕಾಯಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಆಯುಕರ್ಮಾಯ ತಸ್ಮೈ ನಮಃ. ಎಲ್ಲಿ ತನಕ ಆಯುಕರ್ಮ ಇದೆ, ಎಲ್ಲಿ ತನಕ ಶರೀರ ಇದೆ, ಎಲ್ಲಿ ತನಕ ಯೋಗ ಇದೆ, ಅದರ ಶರಣ, ಅದು ಕ್ಷಮ್ಯ. ಪರಿಹಾರ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅದು ಕ್ಷಮ್ಯವಾಗಿರುತ್ತೆ. ಅಪರಿಹಾರ್ಯ ಪರಿಸ್ಥಿತಿಯಲ್ಲಿ ಅದು ಕ್ಷಮ್ಯ. ದೋಷ ಬಂದೇ ಬರ್ತದೆ, ಆದರೆ ಅದು ಕ್ಷಮ್ಯ ಇದೆ. ಅಪರಿಹಾರ್ಯ ಪರಿಸ್ಥಿತಿಯಲ್ಲಿ, ಪರಿಹಾರ್ಯ ಪರಿಸ್ಥಿತಿಯಲ್ಲಿ ನಾವು ಅದನ್ನ ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಧ್ಯದ್ರೆ ತ್ಯಾಗ ಮಾಡುವಂತ, ಸಾಧ್ಯದ್ರೆ ತ್ಯಾಗ ಮಾಡಬೇಕು. ಸಾಧ್ಯವೇ ಇಲ್ಲ ಅಂತನ್ನುವಾಗ ಆಂಶಿಕ ದೋಷ ವ್ರತಗಳಲ್ಲಿ ಬರುವುದು ಸ್ವಾಭಾವಿಕ, ಅದನ್ನು ಸ್ವೀಕಾರ ಮಾಡಲೇಬೇಕು. ಹುಡುಕ್ತಾ 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 ಹೋಗಬೇಕು. ಜಂಬೂದ್ವೀಪದಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂತಂದ್ರೆ, ಭರತ ಕ್ಷೇತ್ರದಲ್ಲಿ ಎಲ್ಲಿಯೂ ಸಿಗಲಿಲ್ಲ ಅಂತಂದ್ರೆ, ಸಿಗದಿದ್ರೂ ನಾವು ಏನ್ ಮಾಡಬೇಕು? ಜಾಗ ಹುಡುಕ್ತಾ ಹುಡುಕ್ತಾ ಹೋಗ್ಬೇಕು. ಸಿಕ್ತು ಸಿಕ್ತು, ಇಲ್ಲಾಂದ್ರೆ ಅಪರಿಹಾರ್ಯಾಯ ನಮಃ, ಅಪರಿಹಾರ್ಯಾಯ ನಮಃ. ನಮ್ಗೆ ಯಾರಿದ್ದಾರೆ? ನಾವು ಅನಾಥ. ಎಲ್ಲಿ ಹೋಗ್ಬೇಕು? ಮುನಿಗಳು ಅಂತಂದ್ರೆ ಮುನಿಗಳಷ್ಟು ಇರುವಂತಹ ಅನಾಥರು ಏನು ಜಗತ್ತಿನಲ್ಲಿ ಯಾರೂ ಇಲ್ಲ. ಅನಾಥರಿದ್ದಾರೆ, ಯಾರೂ ಇಲ್ಲ ಅವರಿಗೆ. ನೀವು ನಾಥರು, ನಿಮ್ಗೆ ಯಾರಾದರೂ ನಾಥರು ಸಿಕ್ಕೇ ಸಿಗ್ತಾರೆ. ನಾಥರನ್ನು ಮಾಡ್ಕೋತೀರಿ ಅಂದಮೇಲೆ ನಾಥರು ಸಿಗೋರೇ ಅಲ್ಲ. ನೀವು ನಾಥರನ್ನು ಮಾಡ್ಕೊಳ್ತೀರಿ, ನಾವು ನಾಥರನ್ನು ಮಾಡಿಕೊಳ್ಳಲ್ಲ. ಯಾಕೆ? ಯಾವುದು ಆಸೆ ಅಪೇಕ್ಷೆ ಜಗತ್ತಿನ ವಸ್ತುಗಳ ಮೇಲೆ ಇಲ್ಲ ಅಂದ ಮೇಲೆ ನಮಗೆ ನಾಥರೂ ಇಲ್ಲ ಮತ್ತು ವಸ್ತುವಿನ ನಾಥನೂ ಇಲ್ಲ. ಎರಡೂ ಇಲ್ಲ ನಮಗೆ. ವಸ್ತುವಿನ ನಾಥ ಬರಲ್ಲ ನಮಗೆ, ಯಾವುದೂ ವಸ್ತುವಿನ ನಾಥ ಬರಲ್ಲ. ತ್ಯಾಗ ಮಾಡಿರುತ್ತೆ. ಉತ್ತಮ ಸಂಯಮ. ಉತ್ತಮ ಸಂಯಮ ಅಂತಂದ್ರೆ ಎರಡು ಪ್ರಕಾರದ್ದು. ಒಂದು ಇಂದ್ರಿಯ ಸಂಯಮ, ಇನ್ನೊಂದು ಪ್ರಾಣಿ ಸಂಯಮ. ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ ಇವೆರಡು ಮುನಿಗಳ ಬದುಕಿನಲ್ಲಿ ಇವೆ ಅಂತಂದ್ರೆ ಅಲ್ಲಿ ಉತ್ತಮ ಸಂಯಮ ಇದೆ. ಎಲ್ಲಿ ಇಂದ್ರಿಯ ಸಂಯಮವಿದೆಯೋ ಅಲ್ಲಿಯೇ ಪ್ರಾಣಿ ಸಂಯಮ ಇದೆ. ಎಲ್ಲಿ ಪ್ರಾಣಿ ಸಂಯಮ ಇದೆಯೋ ಅಲ್ಲಿ ಇಂದ್ರಿಯ ಸಂಯಮ ಇದೆ. ಆದರೆ ಆ ಸಂಯಮಕ್ಕೆ ಎರಡು ಪಕ್ಷ ಇದೆ. ಒಂದು ಬಾಹ್ಯ ಪಕ್ಷ, ಇನ್ನೊಂದು ಅಭ್ಯಂತರ ಪಕ್ಷ. ಅಭ್ಯಂತರ ಪಕ್ಷಕ್ಕೆ ಭಾವ ಸಂಯಮ, ಬಹಿರಂಗ ಪಕ್ಷಕ್ಕೆ ವ್ಯವಹಾರ ಸಂಯಮ ಅಂತ ಹೇಳಿದರು. ಈ ಎರಡೂ ಪಕ್ಷ ಎಲ್ಲಿದೆ ಅಲ್ಲಿ ಉತ್ತಮ ಸಂಯಮ ಇದೆ. ವ್ಯವಹಾರ ಪಕ್ಷ, ಭಾವ ಪಕ್ಷ. ಬಾಹ್ಯ ಪಕ್ಷ, ಭಾವ ಪಕ್ಷ. ದ್ರವ್ಯ ಪಕ್ಷ, ಭಾವ ಪಕ್ಷ. ಅದಕ್ಕೆ ವ್ಯವಹಾರ ಅನ್ಬೇಡ್ರಿ. ದ್ರವ್ಯ ಪಕ್ಷ, ಭಾವ ಪಕ್ಷ ಎಲ್ಲಿದೆ ಅಲ್ಲಿ ವ್ಯವಹಾರ ಪಕ್ಷ ಇದೆ. ಮತ್ತು ವ್ಯವಹಾರ ಪಕ್ಷ ಎಲ್ಲಿದೆ ಅಲ್ಲಿ ನಿಶ್ಚಯ ಪಕ್ಷಕ್ಕೆ ಹೋಗುವಂತಹ ಅವಕಾಶ ಇದೆ, ದಾರಿ ಇದೆ, ಮಾರ್ಗ ಇದೆ. ವ್ಯವಹಾರ ಪಕ್ಷ ಅಂದರೆ ಎರಡರಿಂದ ಉತ್ಪನ್ನ ಆಗಿರೋದು. ದ್ರವ್ಯ ಚಾರಿತ್ರ, ಭಾವ ಚಾರಿತ್ರ. ಎರಡರಿಂದ ವ್ಯವಹಾರ ಆಗುತ್ತೆ, ಒಂದರಿಂದ ಆಗೋಲ್ಲ. ದ್ರವ್ಯ ಚಾರಿತ್ರ ಒಂದೇ ಇದೆ ಅಂತನ್ನುವಾಗ ವ್ಯವಹಾರ ಇದೆಯೇನು ಅಲ್ಲಿ? ಇಲ್ಲ, ಅಲ್ಲಿ ವ್ಯವಹಾರ ಇಲ್ಲ. ವ್ಯವಹಾರ ಅಂದರೆ ಎರಡರಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು. ಭಾವ ಸಂಯಮದಿಂದ, ದ್ರವ್ಯ ಸಂಯಮದಿಂದ. ಇನ್ನು ದ್ರವ್ಯ ಸಂಯಮದಲ್ಲಿ ಎರಡು ಪಕ್ಷ ಇದೆ. ಒಂದು ಪ್ರಾಣಿ ಸಂಯಮ,
ಒಂದು ಇಂದ್ರಿಯ ಸಂಯಮ. ಪ್ರಾಣಿ ಸಂಯಮ ಅಂದ್ರೆ ಜೀವಿಗಳನ್ನು ರಕ್ಷಿಸುವುದು, ಇಂದ್ರಿಯ ಸಂಯಮ ಅಂದ್ರೆ ಇಂದ್ರಿಯ ವಿಷಯಗಳನ್ನ ಸಂಪೂರ್ಣ ತ್ಯಾಗ ಮಾಡಿ ಇರುವುದು. ಇದು ದ್ರವ್ಯ ಪಕ್ಷದ ಸಂಯಮ. ಇನ್ನು ಭಾವ ಸಂಯಮ ಅಂತಂದ್ರೆ ಅದು ವ್ಯವಹಾರ ಪಕ್ಷದ ಒಂದು ಪಾಯೆ, ಕೆಳಪಾಯೆ. ಅದರಲ್ಲಿ ವೈಶಿಷ್ಟ್ಯ ಏನು ಅಂತಂದ್ರೆ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದರಿಂದ ಇಂದ್ರಿಯ ಸಂಯಮ ಯಾವುದು ಬಂದಿದೆಯೋ ಆ ಇಂದ್ರಿಯ ಸಂಯಮವನ್ನ ಪಾಲನೆ ಮಾಡಲಿಕ್ಕೆ ಕಷಾಯಗಳನ್ನು ಗೆದ್ದಿದ್ದಾನೆ. ಕಷಾಯರಹಿತ ಪರಿಣಾಮ, ಇಂದ್ರಿಯ ವಿಷಯಗಳಲ್ಲಿ ಕಷಾಯರಹಿತ ಪರಿಣಾಮಗಳಿಂದ ಇರುವುದು, ಕಷಾಯರಹಿತ ಪರಿಣಾಮಗಳಿಂದ ಇರುವುದು ಇದು ಭಾವಸಂಯಮ. ಇದು ಭಾವಸಂಯಮ. ಕೇವಲ ಇಂದ್ರಿಯ ವಿಷಯಗಳನ್ನು ತ್ಯಾಗ ಮಾಡುವುದು ಇದು ದ್ರವ್ಯ ಸಂಯಮ. ಆದರೆ ಆ ದ್ರವ್ಯ ಸಂಯಮದ ಜೊತೆಯಲ್ಲಿ ಕಷಾಯಗಳನ್ನು ಜಯಿಸಿಕೊಂಡು ಸಂಪೂರ್ಣ ಸರ್ವಘಾತಿ ಕಷಾಯಗಳನ್ನು ಜಯಿಸಿಕೊಂಡು ವಿಷಯಗಳ ಆಸೆಯನ್ನು ಬಿಟ್ಟಿರುವುದು ಇದು ಭಾವಸಂಯಮ. ಆಮೇಲೆ ಪ್ರಾಣಿಗಳನ್ನು ರಕ್ಷಣೆ ಮಾಡುವುದು ಇದು ಕೂಡ ದ್ರವ್ಯ ಸಂಯಮ. ಆ ದ್ರವ್ಯ ಸಂಯಮಕ್ಕೆ ವ್ಯವಹಾರ ಅನ್ನುವಂತಹ ಹೆಸರು ಬರಬೇಕು ಅಂತಂದ್ರೆ ಭಾವ ಸಂಯಮನೂ ಕೂಡ ಒಳಗಡೆಗೆ ಬೇಕು. ನಾವು ಸರ್ವಘಾತಿ ಎಲ್ಲಾ ಕಷಾಯಗಳನ್ನ ಉಪಶಮನ ಮಾಡಿಯೋ ಕ್ಷಯೋಪಶಮ ಮಾಡಿಕೊಂಡು ಕೂತ್ಕೊಳ್ಳಿ. ಸ್ಥಾವರ ಕಾಯಿಕ ಜೀವಿಗಳ ಸಂಪೂರ್ಣ ರಕ್ಷಣೆಯನ್ನು ಮಾಡುವುದು ಮತ್ತು ತ್ರಸಕಾಯಿಕ ಜೀವಿಗಳ ರಕ್ಷಣೆಯನ್ನು ಮಾಡುವುದು, ಷಟ್ ಕಾಯಿಕ ಜೀವಿಗಳ ರಕ್ಷಣೆ ಇದು ದ್ರವ್ಯ ಸಂಯಮ. ಈ ದ್ರವ್ಯ ಸಂಯಮದ ಜೊತೆಗೆ ಭಾವ ಸಂಯಮ ಇತ್ತು ಅಂತಂದ್ರೆ ವ್ಯವಹಾರ ಸಂಯಮ ಇದೆ, ಇಲ್ಲಂತಂದ್ರೆ ಅದು ವ್ಯವಹಾರ ಸಂಯಮ ಅಲ್ಲ. ಆಮೇಲೆ ಪ್ರಾಣಿ ಸಂಯಮವನ್ನ ಪಾಲನೆ ಮಾಡುವಂತಹ ಮುನಿಗಳಿಗೆ ಭಾವ ಸಂಯಮನೂ ಇರಬೇಕು ಅಂತಂದ್ರೆ ಕಷಾಯಗಳ ಅಭಾವ ಆಗಿರಲೇಬೇಕು. ಒಂದು ಮಿಥ್ಯಾತ್ವ ಮತ್ತು ಸರ್ವಘಾತಿ ಕಷಾಯಗಳ ಅಭಾವ, ಉದಯಾಭಾವ ಇದ್ದಾಗ, ಇವುಗಳ ಕ್ಷಯೋಪಶಮ ಇದ್ದಾಗ ಅನ್ನಿ ಎಲ್ಲ ಒಂದೇ. ಇವುಗಳ ಕ್ಷಯೋಪಶಮ ಅಥವಾ ಉದಯಾಭಾವ ಇದ್ದಾಗ ಭಾವ ಸಂಯಮ ಇರುತ್ತೆ. ಆ ಪ್ರಾಣಿ ಸಂಯಮದ ಭಾವ ಸಂಯಮ ಯಾವುದು ಅಂತಂದ್ರೆ ಘಾತಿ ಕರ್ಮಗಳ ಅಭಾವದಿಂದ ಉಂಟಾಗುವಂತಹ ಗುಣಸ್ಥಾನ ಆರನೆಯದು. ಆ ಆರನೇ ಗುಣಸ್ಥಾನದ ಭಾವಗಳೊಂದಿಗೆ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅಲ್ಲಿ ವ್ಯವಹಾರ ಸಂಯಮ ಇದೆ, ಅಲ್ಲಿ ವ್ಯವಹಾರ ಸಂಯಮ ಇದೆ. ಇಲ್ಲ ಅಂತಂದ್ರೆ ಅದು ಕೇವಲ ದ್ರವ್ಯ ಸಂಯಮ ಇದೆ. ಒಂದನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ಮುನಿಗಳು ಕೂಡ ಈ ದ್ರವ್ಯ ಸಂಯಮವನ್ನು ಧಾರಣೆ ಮಾಡಿ ಭಾವ ಸಂಯಮವನ್ನು ಧಾರಣೆ ಮಾಡದೆ, ಕರ್ಮಗಳ ಉಪಶಮನಾದಿ ಕಾರ್ಯಗಳನ್ನು ಮಾಡದೆ ಜೀವಿಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯತೆ ಇದೆಯೋ ಅಥವಾ ಇಲ್ಲ? ಇದೆ. ಜೀವಿಗಳನ್ನು ರಕ್ಷಣೆ ಮಾಡಬಹುದು, ಆದರೆ ಅದು ವ್ಯವಹಾರ ಸಂಯಮದ ಹೆಸರನ್ನ ಪಡೆಯಬಹುದೇನೂ ಇಲ್ಲ. ಯಾಕೆಂದರೆ ಭಾವ ಸಂಯಮ ಅದರ ಜೊತೆಯಲ್ಲಿ ಇಲ್ಲ. ಎಲ್ಲಿ ವ್ಯವಹಾರ ಸಂಯಮ ಇದೆಯೋ ಅಲ್ಲಿ ನಿಶ್ಚಯ ಸಂಯಮ ಬರಬಹುದು. ಬರ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ, ಬರಬಹುದು. ಆದರೆ ನಿಶ್ಚಯ ಸಂಯಮ ಬರಬೇಕು ಅಂತಂದ್ರೆ ವ್ಯವಹಾರ ಸಂಯಮ ಇರಲೇಬೇಕು. ವ್ಯವಹಾರ ಸಂಯಮ ಇರಬೇಕು ಅಂತಂದ್ರೆ ಎರಡು ಸಂಯಮಗಳು, ಬಾಹ್ಯ ದ್ರವ್ಯ ಸಂಯಮ ಮತ್ತು ಭಾವ ಸಂಯಮ ಎರಡೂ ಇರಬೇಕು. ಇದರೊಳಗೆ ಒಂದಿದೆ ಅಂತಂದ್ರೆ ಅದು ಅಸಂಯಮ, ಅದು ಸಂಯಮ ಅಲ್ಲ, ಅದು ಅಸಂಯಮ. ಭಾವ ಸಂಯಮ ರಹಿತ ದ್ರವ್ಯ ಸಂಯಮ
ಅಸಯಮವೆಂದೇ ಹೇಳಲ್ಪಟ್ಟಿದೆ. ಅರ್ಹಂತರ ಮತದಲ್ಲಿ ಕೇವಲ ದ್ರವ್ಯ ಸಂಯಮಕ್ಕೆ ನಿಜವಾದ ಸಂಯಮ ಅಥವಾ ವ್ಯವಹಾರ ಸಂಯಮ ಅಂತ ಹೇಳೋದಾದ್ರೆ, ಅನ್ಯ ಮತದಲ್ಲೂ ಕೂಡ ದಿಗಂಬರರಾಗುವಾಗ ಯಾವುದೇ ಲೌಕಿಕ ಭೌತಿಕ ಆಶೆ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಇಂದ್ರಿಯ ವಿಷಯಗಳನ್ನು ಬಿಟ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತಹ ಆ ಒಂದು ದಿಗಂಬರ ಅವಸ್ಥೆಗೆ ನಿಜವಾದ ದಿಗಂಬರ ಅವಸ್ಥೆ ಅಂತ ಹೇಳಬೇಕಾಗಿತ್ತಲ್ಲ, ಹೇಳೋಲ್ಲ. ಅರ್ಹಂತ ಮತದಲ್ಲಿಯೇ ಎಡೆದು ದ್ರವ್ಯ ಸಂಯಮದೊಂದಿಗೆ ಜೀವಿಸುವಂತಹ ಮುನಿಗಳಿಗೆ ಅಸಯನಿ ಮುನಿ ಅಂತ ಹೇಳಿದರು. ಅಸಂಜದಂ ನ ವಂದೇ ವಚ್ಛವಿಹೀನೋ ವಿಸೋನ ವಂದಿಚ ದೋಣಿವಿ ಹೋಂತಿ ಸಮಾನ ಏ ಗೋವಿನ ಸಂಜದೋ ಹೋದಿ. ಈ ತರ ಉಪದೇಶ ಮಾಡಿದ್ದಾರೆ ಅರ್ಹಂತ ಭಗವಂತರು. ಬಹಳ ಬಾರೀಕ, ಒಂದು ಸ್ವಲ್ಪನೂ ಎಲ್ಲಿ ಸಡಲ್ ಬಿಡೋಲ್ಲ, ಸ್ವಲ್ಪ ಜಾಗಿಲ್ಲ. ತಪ್ಪನ್ನಲಿಕ್ಕೆ ಸ್ವಲ್ಪ ಜಾಗಿಲ್ಲ, ತಪ್ಪನ್ನು ಹುಡುಕಲಿಕ್ಕೆ ಸ್ವಲ್ಪವೂ ಸ್ಥಾನವಿಲ್ಲ. ಅರ್ಹಂತ ಮತದಲ್ಲಿ ತಪ್ಪುಗಳನ್ನು ಹುಡುಕೊಳ್ಳೋದು ಬಹಳ ಕಷ್ಟ. ತಪ್ಪುಗಳನ್ನು ಹುಡುಕಿಕೊಳ್ಳುವಂತವರೇ ತಪ್ಪ ಅಂತ ಅನಿಸಿಕೊಳ್ಳುವುದೇ ವಿನಃ ಅರ್ಹಂತ ಮತದಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಹುಡುಕಿ ತೋರಿಸುವುದು ಬಹಳ ಕಷ್ಟ ಇದೆ. ನೀವು ಎಲ್ಲಿ ಎಂತಹ ಕ್ವಶನ್ ಮಾಡಿದ್ರೂ ಕೂಡ ಅದಕ್ಕೊಂದು ಉತ್ತರ ಇದೆ, ತಪ್ಪು ಇಲ್ಲವೇ ಇಲ್ಲ. ತುಪ್ಪಿನಲ್ಲಿ ಎಲ್ಲಾದ್ರೂ ಒಂದು ಹನಿ ಹಾಲು ಉಳಿದಿತ್ತಂದ್ರೆ ಹಿಂಗೆ ತಿಳ್ಕೊಂಡು ತುಪ್ಪಿನಲ್ಲಿ ಹಾಲನ್ನು ಹುಡುಕ್ಲಿಕ್ಕೆ ಒಂದು ಅಂಶ ಎಲ್ಲಾದ್ರೂ ಉಳಿದಿದ್ರೆ ಹುಡುಕಿ ನೋಡೋನು ತೆಗಿನು ಅಂತ ಹೋಗಿದ್ದೀರಿ, ಸಿಕ್ಕೋತು. ಅರ್ಹಂತರ ವಾಣಿ ಅಂತಂದ್ರೆ ಅದು ತುಪ್ಪಿದ್ದ ಹಾಗೆ. ಅದು ತಿಪ್ಪೆಲ್ಲ ತುಪ್ಪ. ಅದು ಉಪ್ಪು ಅಲ್ಲ, ತುಪ್ಪ. ತುಪ್ಪಲ್ಲ, ತಿಪ್ಪೆಲ್ಲ, ಉಪ್ಪಲ್ಲ, ತಿಪ್ಪೆಲ್ಲ, ಅದು ತುಪ್ಪ. ಮತ್ತೆ ಜಂತುಪ್ಪ ಅಲ್ಲ, ಅದು ನಿಜವಾದ ತುಪ್ಪ. ದೇಶಿ ಆಕಳ ತುಪ್ಪ, ಜರ್ಸಿ ಆಕಳದು ಅಲ್ಲ, ಎಮ್ಮೆದು ಅಲ್ಲ, ದೇಶಿ ಆಕಳ ತುಪ್ಪ. ಅದನ್ನು ಸೇವಿಸಿದರೆ ಶರೀರದಲ್ಲಿ ಆತ್ಮನಲ್ಲಿ ಬಲ ಉತ್ಪನ್ನ ಆಗುತ್ತೆ, ಶರೀರದ ರೋಗಗಳೆಲ್ಲ ದೂರ ಆಗ್ತವೆ. ಅಂಥ ವಸ್ತು. ಸರಿಯಾಗಿ 5 ಗಂಟೆ ಆಯಿತು, ಪ್ರವಚನ ಕಾಲ ಮುಗಿಯಿತು. 1.5 ಗಂಟೆಯ ಪ್ರವಚನ ಕೇಳಿದ್ರಿ. ಉತ್ತಮ ಸಂಯಮದ ಪ್ರವಚನವನ್ನು ಕೇಳಿದಿರ. ಈ ಉತ್ತಮ ಸಂಯಮ ಬದುಕಿಗೆ ಬರಲಿ ಅನ್ನತಕ್ಕಂಥ ಅಪೇಕ್ಷೆ ಇಟ್ಕೊಳ್ಳಿ. 6ನೇ ಗುಣಸ್ಥಾನದಲ್ಲಿ ಇದು ಬರ್ತದೆ. 5ನೇ ಗುಣಸ್ಥಾನದಲ್ಲಿ ನೀವು ಆಂಶಿಕವಾಗಿ ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದ್ರೆ ದೇಶ ಸಂಯಮದ ಮೂಲಕ ಈ ಸಂಯಮವನ್ನು ಪಡೆಯಬಹುದು. ಅದು ಕೂಡ ಮೋಕ್ಷ ಮಾರ್ಗದಲ್ಲಿ ಸಂವರ ಮತ್ತು ನಿರ್ಜರೆಗಳಿಗೆ ಕಾರಣವಾಗಿದೆ. ಆದರೆ ಏಕದೇಶ ಕರ್ಮಗಳ ಸಂವರ ನಿರ್ಜರೆ ಅದರೊಂದಿಗೆ ಇರುವುದರಿಂದ ಈ ಸಂಯಮಕ್ಕೆ ದೇಶ ಸಂಯಮ ಅಂತ ಹೇಳಿದ್ದಾರೆ. ಈ ದೇಶ ಸಂಯಮವನ್ನ ನೀವು ಬದುಕಿನಲ್ಲಿ ಪಡೆದುಕೊಂಡ್ರೆ ಅದು ಕೂಡ ಉತ್ತಮ. ದೇಶ ಸಂಯಮದಿಂದ ಪಾಲನೆ ಮಾಡಿ ಸಮಾಧಿ ಮರಣವನ್ನ ಮಾಡಿಕೊಳ್ಳತಕ್ಕಂಥ ಶ್ರಾವಕರಿಗೆ 8 ಭವ ಕಮ್ಮಿಯಿಂದ ಕಮ್ಮಿ, 3 ಭವದಲ್ಲಿ ಮೋಕ್ಷ ಇದೆ ಅನ್ನುವುದನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಮನುಷ್ಯ ಪರ್ಯಾಯವನ್ನು ಸಾರ್ಥಕಗೊಳಿಸಿಕೊಳ್ಳುವುದರ ಸಲುವಾಗಿ ನಾವು 2 ಸಂಯಮಗಳಲ್ಲಿಯ ಯಾವುದೇ ಒಂದು ಸಂಯಮವನ್ನ ಶಕ್ತಿ ಅನುಸಾರವಾಗಿ ಪ್ರಾಪ್ತ ಮಾಡಿಕೊಳ್ಳೋಣ, ಆತ್ಮಕಲ್ಯಾಣ ಮಾಡಿಕೊಳ್ಳೋಣ ಅನ್ನುವಂಥ ಉದ್ದೇಶ ನಮ್ಮಲ್ಲಿ ಇರಲಿ ಅಂತ ಹೇಳಿ ಇವತ್ತಿನ ವಿಷಯವನ್ನು ಪೂರ್ಣ ಮಾಡೋಣ.